ಹಲೋ ವ್ಯೂವರ್ಸ್, ನನ್ನ ಹೆಸರು ಮ್ಯಾಜಿಕ್ ಮ್ಯಾನ್. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತಾರೋ ಮೂವಿ ಆನ್ಲೈನ್ ಸ್ಟೋರಿ ಏನಂತ ಅಂದರೆ, ನೀವು ಮದುವೆ ಆಗಬೇಕಾಗಿರೋ ಹುಡುಗಿ ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ ಕರ್ಕೊಂಡೋದ್ರೆ ಹೇಗಿರುತ್ತೆ. ಬನ್ನಿ, ಮೂವಿ ಶುರುವಾಗುತ್ತೆ. ನಮಗೆ ಒಂದು ಹಳೆ ಮನೆಯನ್ನು ತೋರಿಸ್ತಾರೆ. ಅಲ್ಲಿ ನಮ್ಮ ಹೀರೋ ಮಲಗಿರ್ತಾನೆ. ಅವನ ಹೆಸರು ಸತ್ಯ ಅಂತ. ಫೋನ್ ಮಾಡ್ತಾರೆ. ಆಗ ಅವ್ನು ರಿಸೀವ್ ಮಾಡ್ತಾನೆ. ಅವ್ರ ಅಕ್ಕ ಹೇಳ್ತಾರೆ, ಇನ್ನು ನಾನು ಒಂದು ಹುಡುಗಿ ನೋಡಿದ್ದೀನಿ, ಏನು ಮಾತಾಡ್ದೇನೆ ಹೋಗಿ ನೋಡ್ಕೊಂಬ ಅಂತ. ಅದಕ್ಕೆ ಸತ್ಯ ಕೇಳ್ತಾನೆ, ಇನ್ಫಾರ್ಮೇಷನ್ ಇದ್ದರೆ ಕೊಡು ಅಥವಾ ಫೋಟೋ ಕಳಿಸೋ ಅಂತ ಹೇಳ್ತಾ. ಅದಕ್ಕೇನು ಹತ್ರ ಏನೂ ಇಲ್ಲ, ನಾನು ಅವಳಿಗೆ ಹೇಳ್ತೀನಿ ಯಾವ ಕಲರ್ ಶರ್ಟ್ ಹಾಕೊಂಡಿದ್ಯೋ, ಹೋಗಿ ನೋಡೋಗು ಅಂತ ಅವಳು ಕಳಿಸ್ತಾಳೆ ಅವನ್ನ. ಅದಾದಮೇಲೆ ಅವ್ನು ರೆಸ್ಟೋರೆಂಟ್ ಹತ್ರ ಹೋಗ್ತಾನೆ. ಅಲ್ಲಿ ತುಂಬ ಜನ ಹುಡುಗಿರು ಇರ್ತಾರೆ. ಅವ್ನು ಕನ್ಫ್ಯೂಸ್ ಆಗ್ತಾನೆ ಯಾವ ಹುಡುಗಿ ಅಂತ. ಅವನ್ನ ಒಂದು ಹುಡುಗಿ ಕರೀತಾಳೆ. ಅದಕ್ಕೆ ಅವನು ಅಲ್ಲಿಗೆ ಹೋಗ್ತಾನೆ. ಆಗ ಅವಳು ತುಂಬ ಪೊಸೆಸಿವ್ ಮತ್ತು ಕಂಟ್ರೋಲಿಂಗ್ ಆಗಿರ್ತಾಳೆ. ಅವ್ನಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಕ್ವರ್ಡ್ ಆಗುತ್ತೆ. ಅದಾದ್ಮೇಲೆ ಅವನು ನಾರ್ಮಲಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಗೈಸ್, ಅವರಿಬ್ರು ಕಾಫಿ ಕುಡ್ದಾದ್ಮೇಲೆ ಆ ಹುಡುಗಿ ಒಬ್ಬ ಹುಡುಗನ್ನೇ ಕರೀತಾಳೆ. ಏನಂತ ಅಂದ್ರೆ, ಅವರಿಬ್ರು ಸ್ಟಾರ್ಟಿಂಗ್ ಇಂದ ಲವ್ ಮಾಡ್ತಾ ಇರ್ತಾರೆ. ಫ್ಯಾಮಿಲಿ ಪ್ರೆಷರ್ ಇಂದ ಸತ್ಯನ ಮೀಟ್ ಮಾಡಕ್ಕೆ ಅಂತ ಅವಳು ಬಂದಿರ್ತಾಳೆ. ಆಮೇಲೆ ಅವರಿಬ್ರು ಹೊರಟೋಗ್ತಾರೆ ಅಲ್ಲಿಂದ. ಗೈಸ್, ಅದಾದ್ಮೇಲೆ ಸತ್ಯ ಒಂದು ಸೈಡಲ್ಲಿ ಕುತ್ಕೊಂಡು ಸೀರಿಯಸ್ ಇರ್ತಾ ಇರ್ತಾನೆ. ಆ ಟೈಮಲ್ಲಿ ಮೋನಿಶಾ ಬರ್ತಾಳೆ. ನೀನೇನ ಸತ್ಯ ಅಂತ ಅವನ್ನ ಕೇಳ್ತಾಳೆ ಅವಳು. ಗೈಸ್, ಆಗ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಏನಂತಂದರೆ, ಸ್ಟಾರ್ಟಿಂಗಲ್ಲಿ ನಾವು ಅವನ್ನ ರಿಜೆಕ್ಟ್ ಮಾಡಿದ್ಲಲ್ಲ ಒಬ್ಳು ಹುಡುಗಿಯ, ಅದು ಅವನ್ನೆಲ್ಲ ರಿಜೆಕ್ಟ್ ಮಾಡಿದ್ದು ಬೇರೆ ಯಾರೋ ಒಬ್ಬನ್ನ ಅಂತ. ಅದಕ್ಕೆ ಅವರಿಬ್ರು ಫುಲ್ ನಕ್ಕೊಂಡು ಕೂತಿರ್ತಾರೆ ಈ ಥರ ಎಲ್ಲ ಆಗಿರೋದಕ್ಕೆ. ಅದಾದಮೇಲೆ ಮೋನಿಶಾ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಸತ್ಯನೂ ಎಲ್ಲನೂ ಹೇಳ್ತಾ ಹೋಗ್ತಾನೆ. ಅದಾದಮೇಲೆ ನೀವು ಯಾವ ಸ್ಕೂಲು ಓದಿರೋದು ಅಂತ ಅವಳು ಕೇಳ್ತಾಳೆ. ಹಾಗೆ ನಾನು ನಿಮ್ಮನ್ನೆಲ್ಲೋ ನೋಡ್ದಾಗಿದೆ ಅಂತ ಅವಳು ಹೇಳ್ತಾಳೆ. ಶಾಪಲ್ಲಿ ಎಲ್ಲರೂ ಒಂದು ಕಡೆ ನೋಡಿರಬೇಕು ಅಂತ ಅವ್ನು ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾನೆ. ಗೈಸ್, ಅದಾದಮೇಲೆ ಮೋನಿಶಾ ಕೇಳ್ತಾಳೆ, ನೀವೇನು ವರ್ಕ್ ಮಾಡ್ತಾ ಇರೋದು ಏನು. ಆಗ ಅವನು ಹೇಳ್ತಾನೆ, ಒಬ್ಬ ಡಿಸೈನರು, ನನ್ನ ಡಿಸೈನಿಂಗ್ ವರ್ಕ್ಸ್, ನೀವೇನು ಮಾಡ್ತೀರಾ ಅಂತ ಸತ್ಯ ಮೋನಿಶಾನ ಕೇಳಿ. ಆ ಟೈಮಲ್ಲಿ ಅವಳು ಹೇಳ್ತಾಳೆ, ಆ್ಯಸ್ ಎ ಕಂಟೆಂಟ್ ರೈಟರ್ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೇನೆ ಫುಲ್ ಟೈಮ್ ಇನ್ಫ್ಲೂಯೆನ್ಸರ್ ಅವಳು ಹೇಳ್ತಾಳೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಮೋನಿಶಾನೇ ಕೇಳ್ತಾಳೆ, ನಿಂಗೆ ಯಾವುದೋ ಲವ್ ಸ್ಟೋರಿಗಳಿಲ್ವಾ ಅಂತ. ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಅವ್ನು ಅನ್ಕೊತಾನೆ ಹೇಳ ಬೇಡವಾ ಅಂತ. ಬಟ್ ಅದಾದಮೇಲೆ ಅವ್ನು ಹೇಳ್ತಾನೆ ಅನೀಶಾ ಅಂತ. ಆ ಟೈಮಲ್ಲಿ ಮೋನಿಶಾಗೇನೋ ಫ್ಲ್ಯಾಶ್ ಆಗುತ್ತೆ. ಆಗ ಅವಳು ಕೇಳ್ತಾಳೆ, ನೀನು ಯಾವ ಸ್ಕೂಲ್ ಓದಿರೋದು ಅಂತ. ಅದಕ್ಕೆ ನಾನು ನಿನ್ನ ಸ್ಕೂಲೇ ಓದಿರೋದು ಹಾಗೆ ಹೀಗೆ ಅಂತ ಅವಳು ಹೇಳ್ತಾಳೆ. ಅದಾದಮೇಲೆ ಗೊತ್ತಾಗುತ್ತೆ ಏನಂತ ಅಂದರೆ, ಸತ್ಯ ಬಂದು 12th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾನೆ ಆ ಸ್ಕೂಲಲ್ಲಿ. ಮೋನಿಶಾ 10th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾಳೆ. ಅದಾದಮೇಲೆ ಸತ್ಯ ಒಂದು ಲವ್ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸತ್ಯ ಅನೀಶಾನ ತುಂಬ ಲವ್ ಮಾಡ್ತಾ ಇರ್ತಾನೆ. ಒಂದು ಮೂಮೆಂಟಲ್ಲಿ ಅವ್ನ ಫ್ರೆಂಡ್ ದಿನೇಶ್ ಕೇಳ್ತಾನೆ, ಏನಂತಂದರೆ ಅವಳು ಮುಸ್ಲಿಂ ಹುಡುಗಿ, ಮುಸ್ಲಿಂ ಅವ್ರನ್ನೇ ಮದುವೆ ಆಗೋದು ಹಾಗೆ ಹೇಗೆ ಅಂತ. ಅದಕ್ಕೆ ಅವನು ನಮಾಜ್ ಎಲ್ಲ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಅದನ್ನು ಒನ್ ಡೇ ಅವ್ರ ಅಪ್ಪ ನೋಡ್ತಾರೆ. ಅಲ್ಲಿಂದ ಸೈಲೆಂಟಾಗಿ ಹೆಂಗೋ ಜೂಟ ಹೋಗ್ತಾನೆ. ಗೈಸ್, ಅವ್ರ ಸ್ಕೂಲಲ್ಲಿ ಯಾವಾಗೇ ಎಕ್ಸಾಮ್ ನಡೆದ್ರೂ ಸತ್ಯ ಅನೀಶಾ ಮಕ್ಕ ನೋಡಿದ್ರೆ ಎಕ್ಸಾಮೇ ಬರೋಕ್ಕೆ ಹೋಗ್ತಾ ಇರಲ್ಲ. ಒಂದು ದಿವಸ ಏನಾಗುತ್ತೆ ಅಂತಂದರೆ, ಅನೀಶಾ ಎಕ್ಸಾಮಿಗೆ ಬರಲ್ಲ. ಅದಕ್ಕೆ ಅವ್ನು ಎಕ್ಸಾಮ್ ಬರೀತಾನೆ, ಖಾಲಿ ಪೇಪರೇ ಕೊಟ್ಟಿರ್ತಾನೆ. ಅದಾದ ನೆಕ್ಸ್ಟ್ ದಿವಸಕ್ಕೆ ಅನೀಶಾ ಅವ್ರ ತಮ್ಮ ಜಫರು ಅವಳನ್ನ ಮಾತಾಡ್ಸೋಕ್ಕೆ ಅಂತ ಬಂದಿರ್ತಾನೆ. ಅವಳು ಅವನ ಥರ ಸ್ಕೂಲಲ್ಲಿ ಇರ್ತಾನೆ. ಅವ್ನು ಮಾತಾಡ್ಸ್ಕೊಂಡು ಹೊರಟೋಗ್ತಾನೆ. ಅದಾದಮೇಲೆ ಸ್ವಾಮಿನಾಥನ್ ಸರ್ದು ಕ್ಲಾಸ್ ಬರುತ್ತೆ. ಆ ಟೈಮಲ್ಲಿ ಎಲ್ಲರಿಗೂ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅವರು ಸಪ್ರೇಟಾಗಿ ಪೇಪರ್ನ ಎತ್ತಿಟ್ಟಿರ್ತಾರೆ. ಸತ್ಯಾಗಿ ಹೊಡಿತಾರೆ. ಅದನ್ನು ಅನೀಶಾ ಆಮೇಲೆ ಕೇಳ್ತಾಳೆ, ಏನಂತಂದರೆ ನೋವು ಆಯ್ತಾ ಅಂತ. ಅವನಿಗೆ ಮನಸ್ಸಲ್ಲಿ ಫುಲ್ ಖುಷಿ ಆಗುತ್ತೆ. 4-5 ಏಟ್ ತಿಂದಿದ್ದಕ್ಕೆ ಅವಳು ನನ್ನ ಮಾತಾಡ್ಸಿದ್ಲು ಅಂತ. ಈ ಥರ ಗೊತ್ತಿದ್ರೆ ಮುಂಚೆನೇ ಯಾವಾಗಲೂ ಈ ಥರ ಏಟ್ ತಿಂತಾರೆ. ಗೈಸ್, ನೆಕ್ಸ್ಟ್ ಸೀನಲ್ಲಿ ಸತ್ಯ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಎಕ್ಸಾಮ್ ಬರೀತಾ ಇರ್ತಾರೆ. ಆ ಟೈಮಲ್ಲಿ ದಿನೇಶ್ ನೋಡ್ಬಿಟ್ಟು ಹೇಳ್ತಾನೆ, ಫ್ಲೇಮ್ಸಲ್ಲಿ ಲವ್ ಅಲ್ಲ ಮ್ಯಾರೇಜ್ ಅಂತ ಬರಬೇಕು ಅಂತ. ಅದಕ್ಕೇ ಸತ್ಯ ಹೇಳ್ತಾನೆ ಲವ್ವಿಂದನೇ ಮ್ಯಾರೇಜ್ ಅಂತ. ಆ ಟೈಮಲ್ಲಿ ದಿನೇಶ್ ಹೇಳ್ತಾನೆ ಏನಂತ ಅಂದರೆ, ಅನೀಶಾಗೆ ಅವ್ರ ಟ್ಯೂಷನ್ ಹತ್ರ ಒಬ್ಬ ಹುಡುಗ ಕಾಳಾಗ್ತಾ ಇರ್ತಾನೆ ಅಂತ. ಅದನ್ನು ಸತ್ಯ ಕೈಲಿ ಕೇಳಿಸ್ಕೊಳಕ್ಕಾಗಲ್ಲ. ಸರಿ ಅಂತ ಅಂದ್ಬಿಟ್ಟು ದಿನೇಶು ಮತ್ತು ಸತ್ಯ ಇಬ್ಬರೂ ಅನೀಶಾ ಟ್ಯೂಷನ್ ಹತ್ರ ಹೋಗ್ತಾರೆ. ಆ ಟೈಮಲ್ಲಿ ಅನೀಶಾ ಹೊರಗಡೆ ಬರ್ತಾಳೆ. ಸತ್ಯ ನೋಡ್ತಿರೋ ಥರ ಸುಮ್ಮನೆ ನಿಂತಿರ್ತಾನೆ. ಅದಾದಮೇಲೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಆ ಟೈಮಲ್ಲಿ ಆ ಹುಡುಗ ಬರ್ತಾನೆ ಅಲ್ಲಿಗೆ. ಅವನ್ನ ಅವರಿಬ್ರು ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ನೀನು ಇನ್ನೊಂದು ಸರಿ ಆ ಹುಡುಗಿ ನೋಡ್ಬೇಡ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅವನು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಆ ಟೈಮಲ್ಲಿ ಜಗಳ ಆಗುತ್ತೆ ಅವರಿಬ್ಬರು ಮಧ್ಯಾಹ್ನ. ಅವರಿಬ್ಬರು ಸೇರಿಕೊಂಡು ಅವ್ನಿಗೆ ಸರಿಯಾಗಿ ಹೊಡಿತಾರೆ. ಅದಾದಮೇಲೆ ಒಂದು ಆಟೋ ಡ್ರೈವರ್ ಅಣ್ಣ ಬಂದು ಆ ಹುಡುಗನ ಕಾಪಾಡ್ತಾರೆ. ಅದಾದಮೇಲೆ ಅವರಿಬ್ಬರೂ ಕಳಿಸ್ಬಿಡ್ತಾರೆ. ದಿನೇಶ್ ಮತ್ತು ಸತ್ಯ ಇಬ್ಬರೂ ಅವ್ರ ಮನೆಗೆ ಹೋಗ್ತಾರೆ. ಅದಾದಮೇಲೆ ಸತ್ಯ ನೈಟ್ ಪೂರ್ತಿ ಕೂತ್ಕೊಂಡು ಗಿಫ್ಟ್ನ ರೆಡಿ ಮಾಡ್ತಾನೆ. ಏನಕ್ಕೆ ಅಂತಂದರೆ ಅನೀಶಾ ಬರ್ಡೇ ಇರುತ್ತೆ ನೆಕ್ಸ್ಟ್. ಅದಾದಮೇಲೆ ಅನೀಶಾ ಮಾತ್ರ ತುಂಬ ಚೆನ್ನಾಗಿರ್ತಾನೆ ನೋಡೋಕ್ಕೆ. ಕಲರ್ ಡ್ರೆಸ್ಸಲ್ಲಿ ಬಂದಿರ್ತಾಳೆ. ಅವಳು ಬಂದ್ಬಿಟ್ಟು ಚಾಕ್ಲೇಟ್ ಕೊಡಬೇಕು. ಅವನು ಅದಕ್ಕೆ ಕಾಯ್ತಾ ಇರ್ತಾನೆ. ಚಾಕ್ಲೇಟ್ ತೊಗೊತಾನೆ. ಅದಾದಮೇಲೆ ಸತ್ಯ ಅನೀಶಾಗೆ ವಿಶ್ ಮಾಡ್ತಾನೆ. ಆಮೇಲೆ ಸ್ಕೂಲ್ ಮುಗಿಯುತ್ತೆ. ಅವ್ನ ಫ್ರೆಂಡ್ಸ್ ಎಲ್ಲನೂ ಅವ್ನ ಮನೆಗೆ ಕಳಿಸ್ತಾನೆ. ಆಮೇಲೆ ಅನೀಶಾ ಹಿಂದೆ ಗಿಫ್ಟ್ ಕೊಡೋಕ್ಕೋಸ್ಕರ ಹೋಗ್ತಾನೆ. ಆ ಟೈಮಲ್ಲಿ ಆ ಹುಡುಗ ಇರ್ತಾನಲ್ಲ, ಜಗಳಾಡಿರ್ತಾರಲ್ಲ,
ಅವ್ನು ಬರ್ತಾನೆ ಅವ್ನ ಫ್ರೆಂಡ್ಸ್ ಜೊತೆಗೆ ಇವ್ರನ್ನ ಹೊಡಿಬೇಕು ಅಂತ. ಆ ಟೈಮಲ್ಲಿ ಇವನೊಬ್ಬನೇ ಇರ್ತಾನೆ. ಇವ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಟೈಮಲ್ಲಿ ಒಂದು ಕಡೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಸ್ಟೈಲಾಗಿ. ಇದು ಅವ್ನ ಏರಿಯಾ ಇರಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ಭಯ ಪಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಅಜ್ಜಿ ಬಂದು ಹೇಳ್ತಾರೆ ಏನಂತ ಅಂದರೆ ಅವ್ನು ಬಟ್ಟೆ ಹಾಕೊಂಡಿರ್ತಾರೆ, ಅದಕ್ಕೆ ಅವ್ನು ಸ್ಟೈಲಾಗಿ ನಿಂತಿರ್ತಾನೆ. ಅದಾದಮೇಲೆ ಇನ್ನೇನು ಹೊಡೆಯೋಕ್ಕೆ ಅಂತ ಬರ್ತಾರೆ. ಆ ಟೈಮಲ್ಲಿ ಅನೀಶಾ ತಮ್ಮ ಇರ್ತಾನೆ ಜಫರ್, ಅವ್ನು ಬರ್ತಾನೆ ಅಲ್ಲಿಗೆ. ಅವ್ನು ಬಂದ್ಬಿಟ್ಟು ಎಲ್ಲ ಸ್ಟೋರಿನೂ ಕೇಳ್ತಾನೆ. ಅದಾದಮೇಲೆ ಆ ಹುಡುಗರನ್ನೆಲ್ಲ ರಾಜಿ ಅವ್ನು ಕಳಿಸ್ಕೊಡ್ತಾನೆ. ಆಮೇಲೆ ಕೇಳ್ತಾನೆ ಸತ್ಯ ಅದರ ಅನೀಶ್ ಹಾಕತಾನೆ ಅಂತ. ಇನ್ನೇನು ಸ್ಕೂಲ್ ಮುಗಿತಾ ಇದೆ, ಅವಳಿಗೆ ಹೇಗಾದರೂ ಮಾಡಿ ಪ್ರಪೋಸ್ ಮಾಡಬೇಕು ಅಂತ ಅವ್ನು ಡಿಸೈಡ್ ಆಗ್ತಾನೆ ಸತ್ಯ. ಆ ಟೈಮಲ್ಲಿ ಎಲ್ಲ ಎಕ್ಸಾಮ್ಸು ಮುಗಿಯುತ್ತೆ, ಅವರೆಲ್ಲ ಸ್ಟಡೀಸು ಎಲ್ಲ ಕಂಪ್ಲೀಟ್ ಆಗೋಗಿರುತ್ತೆ. ಲಾಸ್ಟ್ ಇನ್ನೊಂದು ಆ್ಯನ್ಯುವಲ್ ಡೇ ಇರುತ್ತೆ. ಆ ಡೇನೇ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಅವ್ನು ಬರ್ತಾನೆ ರೆಡಿಯಾಗಿ ಪ್ರಾಪರಾಗಿ. ಅವಳು ಕೂಡ ವೈಟ್ ಚೂಡಿದಲ್ಲಿ ತುಂಬ ಚೆನ್ನಾಗಿರ್ತಾನೆ ನೋಡೋಕ್ಕೆ. ಆ ಟೈಮಲ್ಲಿ ಇನ್ನೇನು ಪ್ರಪೋಸ್ ಮಾಡಬೇಕು, ಅವ್ನ ಫ್ರೆಂಡ್ನ ಕರೆದ್ಬಿಟ್ಟು ಕೇಳ್ತಾನೆ, ಮಗ ನನ್ನ ಜೊತೆ ಬಾರೋ ನೀನು ಅಂತ ಕೇಳ್ತಾನೆ ಅವನು. ಆ ಟೈಮಲ್ಲಿ ಅವ್ನು ಹೇಳ್ತಾನೆ, ಇಲ್ಲ ಮಗ ಬೇರೆಯವ್ರ ಜೊತೆ ಕಮಿಟ್ ಆಗಿದ್ದಾಳೆ, ಅವಳನ್ನ ಮರ್ತೋಗುವ ಹಾಗೆ ಹೀಗೆ ಅಂತ ಅವ್ನು ಹೇಳ್ತಾನೆ. ಬಟ್ ಸತ್ಯ ನಂಬಕ್ಕೆ ಹೋಗಲ್ಲ. ಅದೇ ಟೈಮಲ್ಲಿ ದಿನೇಶ್ ಅವ್ನ ಫೋನ್ ತೊಗೊಂಬಂದ್ಬಿಟ್ಟು ತೋರಿಸ್ತಾನೆ. ಏನಂತ ಅಂದರೆ ಅವನು ಮತ್ತು ಅನೀಶಾ ಇಬ್ಬರು ಲವ್ ಮಾಡ್ತಾ ಇರ್ತಾರೆ ಮುಂಚೆಯಿಂದ. ಬಟ್ ಆಮೇಲೆ ಸತ್ಯಾಗಿ ರಿಯಲೈಸ್ ಆಗುತ್ತೆ ಏನಂತ ಅಂದರೆ ಅವ್ನು ಸ್ಟಾರ್ಟಿಂಗಿಂದನೂ ಅನೀಶಾ ಇವನ್ನ ನೋಡ್ತಾ ಇರೋದಲ್ಲ, ದಿನೇಶ್ನ ಬೆರೀತು. ಅದರಿಂದ ಅವನಿಗೆ ಫುಲ್ ಬೇಜಾರಾಗಿ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಹೊರಟೋಗುತ್ತೆ. ಆಮೇಲೆ ಒಂದು ಕಡೆ ಕುತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ನು ಫುಲ್ ಬೇಜಾರಾಗಿ. ಆ ಟೈಮಲ್ಲಿ ಸತ್ಯ ಕ್ಲಾಸ್ ರೂಮ್ ಹೋಗಿ ಅಳ್ತಾ ಇರ್ತಾನೆ. ಅವನಿಗೆ ಹೊರಗಡೆ ಸೌಂಡ್ ಕೇಳಿಸುತ್ತೆ. ಏನು ಅಂತ ನೋಡೋಕ್ಕೆ ಅಂತ ಹೋಗ್ತಾನೆ. ಆಗ ಸ್ವಾಮಿ ಸರು ವಾಶ್ರೂಮ್ ಹತ್ರ ಏನೋ ಮಾಡ್ತಾಯಿದ್ರು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾನೆ ಅವನು. ನೋಡಾದ್ಮೇಲೆ ಅಲ್ಲಿ ಪಕ್ಕದಲ್ಲೇ ದಿನೇಶ್ ಇರ್ತಾನೆ. ಅವನ ಮೇಲೆ ಇರೋ ಕೋಪನ ಸ್ವಾಮಿ ಸರ್ ಮೇಲೆ ಹೊಡೆದ್ಬಿಟ್ಟು ತೀರಿಸ್ಕೊಂಡ್ಬಿಡ್ತಾನೆ. ಅವನು ಅಲ್ಲಿಂದ ಹಂಗೆ ಹೊರಟೋಗ್ತಾನೆ. ಅದಾದ್ಮೇಲೆ ತುಂಬ ದಿವಸ ಎಕ್ಸಾಮ್ಸ್ ಎಲ್ಲ ಬರೀಬೇಕಲ್ಲ, ಆ ಟೈಮಲ್ಲಿ ದಿನೇಶ್ ಎಷ್ಟೇ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ಅವ್ನು ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಲ್ಲ. ಅವ್ನು ತುಂಬ ಬೇಜಾರಾಗಿ ಹೋಗ್ತಾನೆ, ಫ್ಯಾಮಿಲಿಯಲ್ಲೂ ತುಂಬ ಡಿಪ್ರೆಸ್ ಆಗಿ ಹೋಗ್ತಾನೆ. ಅದಾದಮೇಲೆ ಕತೆ ಪ್ರೆಸೆಂಟಿಗೆ ಬರುತ್ತೆ. ಅವ್ಳು ಕೇಳ್ತಾಳೆ, ನೀನು ಯಾವತ್ತೂ ಇಲ್ಲ ನಾನು ಮಾತಾಡೋಕ್ಕೆ ಹೋಗಿಲ್ಲ, ಕಾಲೇಜ್ ಪೂರ್ತಿ ಅವಳ ನೆನಪಲ್ಲೇ ಹೊರಟೋಯ್ತು, ಅದರಿಂದ ಯಾವುದೂ ಆ ಥರ ಏನಾಗಲಿಲ್ಲ. ಅವಳಿಗೆ ಈಗ ಮದುವೆ ಆಗಿ ಒಂದು ಮಗು ಇರಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಅವಳು ಕೇಳ್ತಾಳೆ, ಬೇರೆ ಯಾವುದು ಹುಡುಗಿನ ನೋಡಿಲ್ವಾ ಅಂತ. ಇಲ್ಲ, ಅವಳು ಒಬ್ಬಳೇನ ನೋಡಿದ್ದು. ಅದಾದಮೇಲೆ ಕಾಲೇಜ್ ಪೂರ್ತಿ ಅವಳು ನೆನಪಂದೇ ಇದ್ದೆ. ಆಗ ಸತ್ಯ ಕೇಳ್ತಾನೆ ಮೋನಿಶ್ ಹತ್ರ, ನೀನು ಯಾನೋ ಲವ್ ಮಾಡಿಲ್ವಾ ಅಂತ. ಆ ಟೈಮಲ್ಲಿ ಅವಳು ಹೇಳ್ತಾಳೆ, ಕಾಲೇಜಲ್ಲಿ ಮತ್ತು ನನ್ನ ಆಫೀಸ್ ಸ್ಪೇಸಲ್ಲಿ ನಾನು ಲವ್ ಮಾಡಿದೆ, ಬಟ್ ಅವೆರಡೂ ಬ್ರೇಕಪ್ ಆಯಿತು. ಬಟ್ 10th ಮಾತ್ರ ಒಂದು ಲವ್ ಸ್ಟೋರಿ ನಂಗಿತ್ತು ಅಂತ. ಅದಾದಮೇಲೆ ಅವಳು ಹೇಳ್ತಾಳೆ, ಅದಕ್ಕೆ ನೀನೇ ವಿಲನ್ ಆಗಿದೆ ಅಂತ. ಆವಾಗ ಅವ್ನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಏನಾಯಿತು ಅಂತ. ಆಮೇಲೆ ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನಂತ ಅಂದರೆ, ಸತ್ಯ 12th ಓದ್ತಾ ಇರ್ತಾನಲ್ಲ, ಅದೇ ಸ್ಕೂಲಲ್ಲಿ ಇವಳು 10th ಓದ್ತಾ ಇರ್ತಾಳೆ. ಆ ಟೈಮಲ್ಲಿ ಒಂದು ದಿವಸ ಏನಾಗುತ್ತೆ ಅಂತಂದರೆ, ಅವಳು ಎಕ್ಸಾಮ್ಗೆ ಹೋಗಿ ಕೂತಿರ್ತಾಳೆ. ಅವನ ಪಕ್ಕದಲ್ಲಿ ಬಾಲಾಜಿ ಕೂತಿರ್ತಾನೆ. ಅವಳು ಏನು ಮಾಡ್ತಾಳೆ ಅಂತಂದರೆ, ಅವನ ಹತ್ರದಿಂದ ಆನ್ಸರ್ ಶೀಟ್ನ ಅವಳು ತೊಗೊಂಡು ಅವಳು ಫುಲ್ಫಿಲ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಅವಳ ಫ್ರೆಂಡ್ಸಿಗೆ ಆ ಆನ್ಸರ್ ಶೀಟ್ನ ಪಾಸ್ ಮಾಡಿಬಿಡ್ತಾಳೆ. ಬಟ್ ಇನ್ನೇನು ಬಾಲಾಜಿ ಹತ್ರ ಆನ್ಸರ್ ಶೀಟ್ ಬರಬೇಕು. ಆ ಟೈಮಲ್ಲಿ ಆ ಆನ್ಸರ್ ಶೀಟು ಕೆಳಗಡೆ ಬಿದ್ದೋಗುತ್ತೆ. ಅದನ್ನು ಟೀಚರ್ ನೋಡ್ಬಿಟ್ಟು ಬಾಲಾಜಿನ ಕರ್ಕೊಂಡು ಸ್ಟಾಫ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಅಲ್ಲಿ ಏನೇ ಆದ್ರೂ ಅವ್ನು ಮೋನಿಶಾ ಸೈಡು ಹೇಳಲ್ಲ. ಅದನ್ನು ನೋಡಿಕೊಂಡು ಅವಳಿಗೆ ಅವನ ಮೇಲೆ ಪ್ರೀತಿ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ನೋಡ್ಕೊಬೇಕು ಹಾಗೆ ಹೇಗೆ ಅಂತ ಅವಳು ಹೇಳ್ತಾ ಇರ್ತಾಳೆ. ಅದಾದಮೇಲೆ ತುಂಬ ದಿವಸ ಮೋನಿಶಾ ಬಾಲಾಜಿನ ಲವ್ ಮಾಡ್ತಾಳೆ. ಒಂದು ದಿವಸ ಅವಳ ಫ್ರೆಂಡ್ ವಿಜಯ್ ಹೇಳ್ತಾಳೆ, ಇನ್ನೇನೋ ಅವನು ಪ್ರಪೋಸ್ ಮಾಡಿಲ್ಲ ಅಂತಂದರೆ ಬೇರೆ ಯಾರಾದರೂ ಅವನು ಪಟಾಯಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳೆ ಅಂತ. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಟ್ಯೂಷನ್ ಮುಗ್ದಾದ್ಮೇಲೆ ಬಾಲಾಜಿ ಹೋಗ್ತಾ ಇರ್ತಾನೆ. ಅವನ್ನ ನಿಲ್ಲಿಸ್ಬಿಟ್ಟು ಬಾ ನಿನ್ನ ಜೊತೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವಳು ಹೋಗ್ತಾಳೆ. ಆ ಟೈಮಲ್ಲಿ ಅವಳು ಒಂದ್ಸರಿ ಪ್ರಪೋಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾಳೆ, ಬಟ್ ಅವಳ ಕೈಯಿಂದ ಆಗಲ್ಲ. ಅದೇ ಟೈಮಲ್ಲಿ ಬಾಲಾಜಿ ನೀನು ಇಲ್ಲಿಂದ ಮನೆಗೆ ಬೇಗ ಹೋಗು ಅಂತ ಅಂದ್ಬಿಟ್ಟು ಅವನು ಹೊರಟೋಗ್ತಾನೆ ಬೇಗ ಅಲ್ಲಿಂದ. ಏನಂತ ಅಂದರೆ, ಸತ್ಯ ಮತ್ತು ದಿನೇಶ್ ಅನೀಶಾಗೋಸ್ಕರ ಜಗಳ ಆಡ್ತಾ ಇರ್ತಾರಲ್ಲ, ಆ ಟೈಮಿಗೆ ಬಂದ್ಬಿಡುತ್ತೆ ಕರೆಕ್ಟ್. ಅವರಿಬ್ಬರು ಜಗಳ ಆಡ್ತಾ ಇರ್ತಾರಲ್ಲಿ. ಅದನ್ನು ಅವಳು ನೋಡ್ತಾಳೆ. ಅದರಿಂದನೇ ಬಾಲಾಜಿ ಓಡೋಗಿರ್ತಾನೆ. ಸರಿ ಅಂತಂದ್ಬಿಟ್ಟು ಮೋನಿಶಾ ಇರ್ತಾಳಲ್ಲ, ಅವಳಲ್ಲಿ ಯಾರಾದರೂ ಬರ್ತಾರ ಅಂತ ನೋಡ್ತಾಳೆ. ಆಗ ಆಟೋ ಡ್ರೈವರ್ ಬರ್ತಾರೆ. ಇವಳೇ ಅವ್ರಿಗೆ ಹೇಳ್ಬಿಟ್ಟು ಆ ಜಗಳನ ನಿಲ್ಲಿಸ್ತಾಳೆ. ಮೋನಿಶ್ ಹಾಸ್ಟೆಲ್ಗೆ ಹೋಗ್ತಾಳೆ. ಅದಾದ್ಮೇಲೆ ಅವಳ ಫ್ರೆಂಡ್ಸಿಗೆ ಹೇಳ್ತಾಳೆ, ಪಾಪ ಅವ್ನು ತುಂಬ ಇನ್ನೋಸೆಂಟು, ನಾನು ನೋಡ್ಕೊಬೇಕು ಹಾಗೆ ಹೇಗೆ ಅಂತ. ಇನ್ನೊಂದು ಕಡೆ ಅವಳ ಫ್ರೆಂಡ್ ತುಂಬ ನಗ್ತಾ ಇರ್ತಾಳೆ, ಅವನಂತ ದಡ್ಡ ಎದುರು ಪುಕ್ಲ ಹಂಗೆ ಹೇಗೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮೋನಿಶಾ ಸ್ಕೂಲ್ಗೆ ಹೋಗಿರಲ್ಲ, ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿರ್ತಾಳೆ. ಅದಾದ್ಮೇಲೆ ಮೋನಿಶಾ ಮಧ್ಯಾಹ್ನ ಸ್ಕೂಲ್ಗೆ ಹೋಗ್ತಾಳೆ. ಆ ಟೈಮಲ್ಲಿ ಬಾಲಾಜಿನ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಏನಕ್ಕೆ ಅಂತ ಅಂದ್ಬಿಟ್ಟು ಅವ್ಳು ಕ್ಲಾಸ್ಗೆ ಹೋಗ್ಬಿಟ್ಟು ವಿನೋ ಹತ್ರ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ ಏನಂತಂದರೆ, ಪ್ರಿಯಾ ಹತ್ರ ಎಲ್ಲಗೂ ಇಡೀ ಕ್ಲಾಸ್ಗೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟಿರ್ತಾಳೆ ಮತ್ತು ತುಂಬ ರೇಗಿಸಿರ್ತಾಳೆ.
ಅದರಿಂದ ಬಾಲಾಜಿ ಫುಲ್ ಬೇಜಾರು ಮಾಡ್ಕೊಂಡಿರ್ತಾನೆ. ಬೇಜಾರು ಮಾಡಿಕೊಂಡು ಮೋನಿಶ್ ಅದನ್ನೆಲ್ಲ ಕೇಳಿಸ್ಕೊಂಡು ಅವರಿಬ್ರಿಗೂ ಜಗಳ ಆಗುತ್ತೆ. ಅದಾದಮೇಲೆ ಅವ್ರನ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಪ್ರಿಯಾ ಮತ್ತು ಮೋನಿಶಾ ಇಬ್ಬರು ಮಾತಾಡೋದು ಬಿಟ್ಬಿಡ್ತಾರೆ. ಆಮೇಲೆ ಮೋನಿಶಾ ಕೂಡ ಅವಳ ಬೆಂಚ್ನ ಬಿಟ್ಟು ಬೇರೆ ಬೆಂಚ್ಗೆ ಹೊರಟೋಗ್ತಾಳೆ, ಅವ್ರ ಹತ್ರ ಮಾತಾಡಬಾರ್ದು ಅಂತ. ಇನ್ನೊಂದು ಕಡೆ ಬಾಲಾಜಿನೂ ಮೋನಿಶಾನ ಮಾತಾಡ್ಸೋದು ಬಿಟ್ಬಿಟ್ಟಿರ್ತಾನೆ. ಅವಳು ಫುಲ್ ಬೇಜಾರಾಗ್ತಾ ಇರುತ್ತೆ. ಅವಳು ಅವನ ಹತ್ರ ಹೆಂಗಾದ್ರೂ ಮಾತಾಡಬೇಕು ಅಂತ ಟ್ರೈ ಮಾಡ್ತಾಳೆ, ಬಟ್ ಅವನು ಯಾವುದಕ್ಕೂ ಮಾತಾಡೋಕ್ಕೆ ರೆಡಿ ಇರಲ್ಲ. ಟ್ಯೂಷನ್ ಹತ್ರ ಟ್ರೈ ಮಾಡ್ತಾಳೆ, ಆದರೂ ಅವ್ನು ಮಾತಾಡಲ್ಲ. ಅವ್ಳಿಗೆ ಇನ್ನೊಂದು ವಿಷಯ ನೆನಪಾಗುತ್ತೆ, ಏನಂತ 10th ಎಕ್ಸಾಮ್ಸ್ ಬರ್ತಾ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೇನು ಸ್ಕೂಲ್ ಮುಗಿಯುತ್ತೆ. ಅಷ್ಟೆಲ್ಲ ಅವನಿಗೆ ಹೇಳಬೇಕು ಅಂತ ಅವಳು ಟ್ರೈ ಮಾಡ್ತಾಳೆ. ಆ್ಯನಿವಲ್ ಡೇ ಒಂದು ದಿವಸ ಬರುತ್ತೆ. ಆ ಟೈಮಲ್ಲಿ ಆದರೂ ಅವ್ನಿಗೆ ಹೇಳಬೇಕು ಅಂತ ಅವಳು ಟ್ರೈ ಮಾಡ್ತಾಳೆ. ಆಗ ಅವಳ ಫ್ರೆಂಡ್ ವಿನು ಬಂದು ಹೇಳ್ತಾಳೆ, ಏನಂತ ಅಂದರೆ ಅವಳ ಫ್ರೆಂಡ್ ಪ್ರಿಯಾ ಇರ್ತಾಳಲ್ಲ, ಅವಳು ಫುಲ್ ಬೇಜಾರಾಗಿರುತ್ತೆ, ಇವಳು ಅವಳನ್ನ ಮಾತಾಡ್ಸ್ತಿರೋದ್ರಿಂದ. ಅದಕ್ಕೆ ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ ಇವಳನ್ನ ಕಳಿಸಿರ್ತಾಳೆ. ಇದನ್ನು ಬಂದು ಅವಳು ಇವಳಿಗೆ ಹೇಳ್ತಾ ಇರ್ತಾಳೆ. ಅವ್ನು ಕೇಳ್ತಾನೆ ಅವಳ ಹತ್ರ. ಆ ಟೈಮಲ್ಲಿ ಅವಳು ಹೇಳ್ತಾಳೆ, ಆಮೇಲೆ ಎಕ್ಸಾಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅವನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ನನ್ನ ಕಂಟ್ರೋಲ್ ಮಾಡ್ಕೊತಾ ಇದ್ದೆ. ಆಮೇಲೆ ಲಾಸ್ಟ್ ಎಕ್ಸಾಮಲ್ಲಿ ಅವನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅಷ್ಟೊತ್ತಿಗೆ ನಮ್ಮ ತಾಯಿಯವ್ರು ಕರೆದ್ರು, ಅದಕ್ಕೆ ಅಲ್ಲಿಂದ ನಾನು ಹೊರಟೋದೆ. ಅದಾದಮೇಲೆ ಸೀನಿಗೆ ಪ್ರೆಸೆಂಟಿಗೆ ಬರುತ್ತೆ. ಆಮೇಲೆ ಅವಳು ಹೇಳ್ತಾಳೆ ಏನಂತ ಅಂದರೆ, ಮತ್ತೆ ಅವನನ್ನು ನಾನು ಯಾವತ್ತೂ ಮೀಟೇ ಮಾಡೋಕ್ಕಾಗಿಲ್ಲ, ಯಾವುದ್ರಲ್ಲೂ ಆ್ಯಕ್ಟಿವ್ ಆಗೇ ಇರಲಿಲ್ಲ. ಇನ್ನೊಂದು ಕಡೆ ನನ್ನ ಲೈಫು ಚೇಂಜ್ ಆಗೋಯ್ತು, ನಾವು ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆದರೆ ಅಂತ. ಅದಾದಮೇಲೆ ಅವರಿಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಲವ್ ಸ್ಟೋರಿಗಳ ಬಗ್ಗೆ. ಏನಂತ ಅಂದರೆ, ನಾನಂತರೂ ಪ್ರಪೋಸ್ ಮಾಡಬೇಕಾಗಿತ್ತು ಹಾಗೆ ಹೀಗೆ ಅಂತ ಸತ್ಯನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬಟ್ ಟೈಮ್ ಮೀರೋಗಿರುತ್ತೆ. ಅದಾದಮೇಲೆ ಅವಳು ಕೇಳ್ತಾನೆ ಹತ್ರ, ಯಾರಾದರೂ ಹುಡುಗಿಗೆ ಪ್ರಪೋಸ್ ಮಾಡಿ ಕಷ್ಟಪಡೋದು ನೋಡಿದ್ದೀನಿ, ಜಗಳಾಡೋದು ನೋಡಿದ್ದೇನೆ, ಬಟ್ ನೀನು ಹೋಗಿ ನಿನ್ನ ಫ್ರೆಂಡ್ ಲವರ್ಗೋಸ್ಕರ ಹೋಗಿ ಜಗಳಾಡಿದ್ಯಾ ಹಾಗೆ ಹೇಗೆ ಅಂತ ಅವಳು ತಮಾಷೆ ಮಾಡ್ತಾಳೆ. ಆಮೇಲೆ ಸತ್ಯ ಇನ್ನೇನಾದ್ರು ಮಾತಾಡಬೇಕು ಅಂತ ಅನ್ಕೊತಾನೆ. ಆ ಟೈಮಲ್ಲಿ ಅನಿಶಾಗೆ ಅನಿಸುತ್ತೆ ವಾಶ್ರೂಮ್ ಹೋಗಬೇಕು ಅಂತ. ಆ ಟೈಮಲ್ಲಿ ಅಲ್ಲಿಂದ ಅವಳು ಎದ್ದೋಗ್ತಾಳೆ. ಆಗ ನಮಗೊಂದು ವಿಷಯ ಗೊತ್ತಾಗುತ್ತೆ, ಏನಂತ ಅಂದರೆ ಒಬ್ಬ ಹುಡುಗ ಬಂದ್ಬಿಟ್ಟು ಅವಳ ಹತ್ರ ಫೋಟೋ ಕೇಳ್ತಾ ಇರ್ತಾನೆ. ಅವಳು ಫೋಟೋ ಕೊಡ್ತಾಳೆ. ಅದಾದಮೇಲೆ ಸತ್ಯ ಅವಳನ್ನ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡ್ತಾಳೆ. ಆಗ ಗೊತ್ತಾಗುತ್ತೆ ಇನ್ಫ್ಲೂಯೆನ್ಸರು ಅಂತ. ಅದಾದಮೇಲೆ ಅವ್ನು ಕೇಳ್ತಾನೆ, ನೀವೆಲ್ಲ ಇನ್ಫ್ಲೂಯೆನ್ಸರಾ ಅಂತ. ಅವಳು ಹೂ ಅಂತ ಅಂತಾಳೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಹಾಗೆ ಗೈಸ್ ಮಾತಾಡ್ತಾ ಮೋನಿಶಾ ಏನಂತ ಅಂದರೆ, ಅವರ ಹತ್ರ ನೀನು ಪ್ರಪೋಸ್ ಮಾಡಿ, ನನ್ನ ಅವರ ಹತ್ರ ನಾನು ಪ್ರಪೋಸ್ ಮಾಡಿಲ್ಲ, ಏನಕ್ಕೆ ನಾವು ಒಂದ್ಸರಿ ಟ್ರೈ ಮಾಡಬಾರ್ದು ಅವ್ರ ಹತ್ರ ಪ್ರಪೋಸ್ ಮಾಡೋಕ್ಕೆ. ಆಗ ಸತ್ಯ ಕೇಳ್ತಾನೆ, ಅವಳಿಗೆ ಮದುವೆ ಆಗಿ ಒಂದು ಮಗು ಇದೆ, ನಾನು ಪ್ರಪೋಸ್ ಮಾಡಿದ್ರೆ ಇವಾಗ ಮೆಟ್ಟಲ್ ಹೊಡಿತಾರೆ ಅಂತ. ಆ ಟೈಮಲ್ಲಿ ಇದ್ದಿದ್ದು ಎಮೋಷನ್ಸ್ನ ನಾವು ಈಗ ಹೇಳೋಣ ಅಂತ ಅವಳು ಹೇಳ್ತಾಳೆ, ಒಪ್ಪಿಸ್ತಾಳೆ ಅವಳನ್ನ. ಸರಿ ಅಂತ ಅಂದ್ಬಿಟ್ಟು ಸತ್ಯನ ಒಪ್ಕೊತಾನೆ. ಅದಾದಮೇಲೆ ಅವರು ಅಲ್ಲಿ ಬಿಲ್ ಪೇ ಮಾಡಿ ಅಲ್ಲಿಂದ ಅವಳು ಆಟೋ ಹೊತ್ಕೊಂಡು ಹೋಗ್ತಾಳೆ. ಬಟ್ ಏನಂತ ಅಂದರೆ, ಅವಳು ಫೋನ್ ನಂಬರೇ ಕೊಟ್ಟಿರಲ್ಲ. ಇವನು ಟ್ರೈ ಮಾಡ್ತಾನೆ ಆಟೋ ಹಿಂದೆ ಓಡಿ ಫೋನ್ ನಂಬರ್ ಇಸ್ಕೊಳ್ಳೋಕ್ಕೆ, ಬಟ್ ಆ ಆಟೋ ನೋಡೋದೇ ಇಲ್ಲ. ಹಂಗೆ ಅವರು ಹೊರಟೋಗ್ತಾರೆ. ಅದಾದಮೇಲೆ ಅವ್ನ ಮನೆಗೆ ಬರ್ತಾನೆ ಸತ್ಯ. ಆಮೇಲೆ ಅವಳಿಗೆ ಮೆಸೇಜ್ ಮಾಡ್ತಾನೆ ಇನ್ಸ್ಟಾಗ್ರಾಮಲ್ಲೇ, ಬಟ್ ಅವಳು ಅದು ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ಹಾಗೆ ಅವ್ರ ಅಕ್ಕ ಅದೇ ಟೈಮಲ್ಲಿ ಕಾಲ್ ಮಾಡ್ತಾರೆ. ಏನಂತಂದರೆ, ಆ ಹುಡುಗಿ ಇಷ್ಟ ಆಗಲ್ಲ ಇಲ್ವ ಅಂತ ಕೇಳೋಕ್ಕೋಸ್ಕರ. ಆ ಟೈಮಲ್ಲಿ ನಾನು ಯೋಚನೆ ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇವನು ಸುಮ್ಮನೆ ಹೋಗ್ತಾನೆ. ಆಮೇಲೆ ಅವ್ರ ಅಕ್ಕ ಕೇಳ್ತಾರೆ, ಅವಳ ನಂಬರ್ ಇದೆಯಾ ನೀ ಹತ್ರ ಅಂತ. ಅವ್ನು ಇದೆ ಅಂತ ಅಂದ್ಬಿಟ್ಟು ಅವನು ಸುಮ್ಮನೆ ಹೋಗ್ತಾನೆ. ಆಮೇಲೆ ಅವ್ರ ಅಕ್ಕ ಫೋನ್ ಕಟ್ ಮಾಡಿಬಿಡ್ತಾರೆ. ಅಲ್ಲಿಂದ ಅವ್ನಿಗೊಂದು ಐಡಿಯಾ ಬರುತ್ತೆ, ಏನಂತಂದರೆ ನಾವು ಕಮೆಂಟ್ ಮಾಡಿದ್ರೆ ಅವಳ ನಂಬರ್ ಕೊಡ್ಬೋದು ಅಂತ. ಅದಕ್ಕೆ ಅವ್ಳು ಮಾಡಿರೋ ಪೋಸ್ಟ್ಗೆ ಒಂದು ಕಮೆಂಟ್ ಹಾಕ್ತಾನೆ, ಐ ಆಮ್ ಸತ್ಯ ಅಂತ. ಅದಾದಮೇಲೆ ಅವ್ನು ಮಲ್ಕೊಂಬಿಡ್ತಾನೆ. ಗೈಸ್ ಆ ಟೈಮಲ್ಲಿ ಸತ್ಯ ಮಲಗ್ಬಿಟ್ಟು ಎದ್ದೇಳ್ತಾನೆ, ರೆಡಿ ಆಗ್ತಾ ಇರ್ತಾನೆ. ಆ ಟೈಮಲ್ಲಿ ಯಾರೋ ಬಾಕಲ್ ತಟ್ಟೆ ಥರ ಸೌಂಡ್ ಬರುತ್ತೆ. ಆಗ ಅವನು ಹೋಗಿ ಅಲ್ಲಿ ನೋಡ್ತಾನೆ. ಆಗ ಅಲ್ಲಿಗೆ ಮೋನಿಶಾ ಬಂದಿರ್ತಾಳೆ. ನಿನಗಿಷ್ಟ ಇಲ್ಲ ಅಂತ ಅಂದಿದ್ದರೆ ಮುಂಚೆನೇ ಹೇಳ್ಬೇಕಲ್ವ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅದಾದಮೇಲೆ ಸತ್ಯ ಏನು ಕಡಿಮೆ ಇಲ್ಲ, ಅವಳು ಹಿಂದೆನೇ ಹೋಗ್ತಾನೆ. ಹೋಗ್ಬಿಟ್ಟು ಅವಳಿಗೆ ತೋರಿಸ್ತಾನೆ ಅವನೇನೇನು ಮಾಡಿದ್ದಾನೆ ಅಂತ. ಲೈಕ್ ಕಮೆಂಟ್ ಮಾಡಿರೋದು ಮತ್ತು ಮೆಸೇಜಸ್ ಮಾಡಿರೋದು ಇದನ್ನೆಲ್ಲ ಹೇಳ್ತಾನೆ. ನಿಮ್ಮ ಅಕ್ಕನ ಹತ್ರ ಕೇಳ್ಬೋದಾಗಿತ್ತಲ್ಲ ಅಂತ ಅವಳು ಕೇಳ್ತಾಳೆ. ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೆ ಅವಳ ನಂಬರ್ ತೊಗೊಂಡಿದ್ದೀನಿ ಅಂತ. ಸರಿ ಬಿಡು ಅಂತ ಅಂದ್ಬಿಟ್ಟು ಅವಳು ಸಮಾಧಾನ ಪಡ್ಕೊಂಡು ಅವಳು ಒಳಗಡೆ ಬರ್ತಾಳೆ. ಅದಾದಮೇಲೆ ಅವರಿಬ್ಬರು ಮನೆ ಒಳಗಡೆ ಹೋಗ್ತಾರೆ. ಹೋಗ್ಬಿಟ್ಟು ಅವ್ನು ತೋರಿಸ್ತಾನೆ ಲೈಕ್ ಅವ್ನ ಮನೆ ಯಾವ ಥರ ಇದೆ. ಅದಾದಮೇಲೆ ಅವಳು ಕೇಳ್ತಾಳೆ, ಇದು ತುಂಬ ದೊಡ್ಡ ಮನೆ ಇದೆಯಲ್ಲ ಫ್ಯಾಮಿಲಿ ಇರೋ ಥರ, ಬಟ್ ನೀನು ಒಬ್ಬನೇ ಇದೆಯಾ ಹಂಗೆ ಹಿಂಗೆ ಅಂತ ಇವಳು ಕೇಳ್ತಾಳೆ. ಅದಾದಮೇಲೆ ಅವನು ಹೇಳ್ತಾನೆ, ಮುಂಚೆ ನಮ್ಮ ಅಕ್ಕ ನಮ್ಮ ಜೊತೆನೇ ಇರೋರು, ಅದರಿಂದ ಮನೆ ದೊಡ್ಡದಾಗಿತ್ತು. ಈಗ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ, ಮತ್ತು ನಮ್ಮ ಅಪ್ಪನೂ ಊರಲ್ಲಿದ್ದಾರೆ, ಅದರಿಂದ ಈ ಥರ ಐತೆ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾನೆ. ಆ ಟೈಮಲ್ಲಿ ಸತ್ಯ ಕೇಳ್ತಾನೆ ಅವಳ ಹತ್ರ, ಏನೋ ಊಟ ಮಾಡಿದ್ರ ಅಂತ. ಅವಳಿಲ್ಲ ಅಂತ ಹೇಳ್ತಾಳೆ. ಏನು ತಿಂತೀರಾ ಅಂತ ಅವ್ನು ಫಸ್ಟ್ ಕೇಳ್ತಾನೆ. ಅದಕ್ಕೆ ಮಟನ್ ಬಿರಿಯಾನಿ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಏನೂ ಮನೇಲಿ ಐಟಮ್ಸ್ ಇಲ್ಲ, ಹೋಗಿಲ್ಲ ತರಬೇಕು ಹಾಗೆ ಹೀಗೆ ಅಂತ ಅವನು ಹೇಳ್ತಾನೆ.
ಅದಾದಮೇಲೆ ಅವರಿಬ್ಬರು ಐಟಮ್ಸ್ ಎಲ್ಲ ತರೋಕ್ಕೆ ಅಂತ ಅಂದ್ಬಿಟ್ಟು ಹೊರಟು ಎಲ್ಲ ಐಟಮ್ಸು ತೊಗೊಂಡು ಮನೆಗೆ ಬರ್ತಾರೆ. ಸತ್ಯ ಮೋನಿಶಾಗೆ ಮಟನ್ ಬಿರಿಯಾನಿ ಮಾಡಿಕೊಡ್ತಾನೆ. ಅವಳು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅದಾದಮೇಲೆ ನೀವು ಹೋಟ್ಲಲ್ಲಿ ವರ್ಕ್ ಮಾಡ್ತಾರ ಅಂತ ಅವಳು ಕೇಳ್ತಾಳೆ. ಹೌದು ವರ್ಕ್ ಮಾಡ್ತೈತೆ ಅಂತ ಅವನು ಹೇಳ್ತಾನೆ. ಏನಂತಂದರೆ ಗಾಯ್ಸ್, ಮುಂಚೆ ಅವ್ರ ಅಪ್ಪ ಒಂದು ಹೋಟ್ಲ್ ಇಟ್ಟಿದ್ರು ಊರಲ್ಲಿ. ಅದರಲ್ಲಿ ಇವನು ಕೆಲಸ ಮಾಡ್ತಾಯಿದ್ದ. ಅದರಿಂದ ಇವನಿಗೆ ಎಲ್ಲ ಥರ ಅಡುಗೆನೂ ಪ್ರಾಪರಾಗಿ ಬರುತ್ತೆ. ಬಟ್ ಏನಾಯಿತು ಅಂತಂದರೆ ಅವ್ರ ತಾಯಿ ಸತ್ತೋಗ್ತಾರೆ ಆ ಟೈಮಲ್ಲಿ. ಅದರಿಂದ ಅವ್ರ ರಿಲೇಟಿವ್ಸೇ ಅವರಿಂದ ಹೋಟ್ಲನ್ನ ತೊಗೊಂಡ್ಬಿಡ್ತಾರೆ. ಬಟ್ ಆದ್ರೂ ಅವ್ರ ಅಪ್ಪ ನಂಬಿಕೆ ಕಳ್ಕೊಂಡೇನೆ ಬೆಂಗಳೂರಿಗೆ ಬಂದ್ಬಿಟ್ಟು ಸೆಟ್ಲಾಗಿರ್ತಾರೆ. ಬಟ್ ಅದಾದಮೇಲೆ ಸ್ವಲ್ಪ ವರ್ಷ ಆದಮೇಲೆ ಅವ್ರ ಅಪ್ಪನಿಗೆ ಆ ಹೋಟ್ಲ್ ಬಿಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಲೋನ್ ಮಾಡಿ ಟ್ರೈ ಮಾಡ್ತಾ ಇರ್ತಾರೆ. ಸತ್ಯಾಗೆ ಅದು ಇಷ್ಟ ಇರಲ್ಲ. ಅದಕ್ಕೆ ಅವ್ನು ಬೆಂಗಳೂರಲ್ಲೇ ಇರ್ತಾರೆ. ಅದಾದಮೇಲೆ ಮೋನಿಶಾ ಕೇಳ್ತಾರೆ, ನೀನು ನಿಮ್ಮ ಅಪ್ಪಗೆ ಹೆಲ್ಪ್ ಮಾಡ್ಬೋದಲ್ಲ ಹಾಗೆ ಹೀಗೆ ಅಂತ. ಬಟ್ ಇವನಿಗೆ ಅದು ಇಷ್ಟ ಇರಲ್ಲ. ಅದರಿಂದ ಇವ್ನು ಸುಮ್ಮನೆ ಇರ್ತಾನೆ, ಏನು ಹೇಳೋಕ್ಕೆ ಹೋಗಲ್ಲ. ಸರಿ ಬಿಡು ಅಂತ ಅಂದ್ಬಿಟ್ಟು ಆಮೇಲೆ ಸತ್ಯ ಮತ್ತು ಮೋನಿಶಾ ಇಬ್ಬರು ಅವ್ರ ಮೇಲೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಪ್ಲ್ಯಾನ್ ಮಾಡ್ತಾರೆ ಹೇಗೆ ಅನೀಶಾ ಮತ್ತು ಬಾಲಾಜಿ ಇಬ್ಬರೂ ಹೇಗೆ ಹುಡುಕೋದು ಅಂತ. ಮೋನಿಶಾ ಎಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾಳೆ. ಅವಳು ಕೇಳಾದ್ಮೇಲೆ ಅವಳಿಗೆ ಹುಡುಕ್ತಾ ಇರ್ತಾಳೆ. ಆ ಟೈಮಲ್ಲಿ ಸತ್ಯನೂ ಹುಡುಕ್ತಾ ಇರ್ತಾನೆ. ಬಟ್ ಅವ್ನಿಗೆ ಯಾರೂ ಸಿಗ್ತಾ ಇರಲ್ಲ. ಏನಕ್ಕೆ ಅದಾದಮೇಲೆ ಮೋನಿಶಾ ಕೇಳ್ತಾಳೆ ಏನಂತ ಅಂದರೆ, ಕುಡಿತೀಯ ನೀನು ಅಂತ. ಅದಾದಮೇಲೆ ಅವರಿಬ್ಬರು ಸಿಟ್ಟಿಂಗ್ ಆಗ್ತಾರೆ. ಸತ್ಯ ಒಂದು 2-3 ರೌಂಡ್ ಕುಡಿತಾನೆ. ಬಟ್ ಮೋನಿಶಾ ಮಾತ್ರ ಅವನ್ನ ನೋಡ್ಕೊಂಡು ಸುಮ್ಮನೆ ಗೊತ್ತಿರ್ತಾಳೆ. ಅದಾದಮೇಲೆ ಅವ್ಳು ಕೇಳ್ತಾಳೆ, ಇನ್ನು ನೀ ಹತ್ರ ಯಾರ್ದಾದ್ರು ಫ್ರೆಂಡ್ಸ್ ನಂಬರ್ ಇದೆಯಾ ಅನೀಶಾನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತ. ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅವನು. ಅದಾದಮೇಲೆ ಅವನಿಗೆ ದಿನೇಶ್ ನೆನಪಾಗುತ್ತೆ. ಆಮೇಲೆ ದಿನೇಶಿಗೆ ಒಂದು ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಸರಿಯಾಗಿ ಬೈತಾನೆ ಅವನಿಗೆ. ಪಾಪ ಅವನು ನಿದ್ದೆ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವನು ಎಬ್ಬರಿಸ್ಬಿಟ್ಟು ಬೈತಾನೆ ಸರಿಯಾಗಿ. ಅದಾದಮೇಲೆ ಅವ್ನು ಹೇಳ್ತಾನೆ, ದಿನೇಶ್ ನಿನಗೋಸ್ಕರ ನಾನು ಆ ಹುಡುಗಿ ಜೊತೆ ಬ್ರೇಕಪ್ ಮಾಡ್ಕೊಂಡೆ ಅಂತ. ಅದಾದಮೇಲೆ ಮೋನಿಶಾ ಅವನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ಟಾರ್ಟಿಂಗಲ್ಲಿ ಅವನಿಗೂ ಗೊತ್ತಾಗಲ್ಲ ಇದು ಯಾರು ಅಂತ. ಅದಾದಮೇಲೆ ಮತ್ತೆ ಸತ್ಯ ದಿನೇಶಿಗೆ ಕಾಲ್ ಮಾಡ್ತಾನೆ. ಬೈಕೊಂಡು ಅವ್ನು ಅಳ್ತಾ ಇರ್ತಾನೆ. ನಾನು ಇಡೀ ಜೀವನ ಪೂರ್ತಿ ಹಾಳು ಮಾಡ್ಬಿಟ್ಟಲ್ವ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅದಕ್ಕೇನೆ ಅದನ್ನೆಲ್ಲ ಕೇಳಿಸ್ಕೊಳಕ್ಕಾಗ್ತದೆ ಅಂತ ದಿನೇಶ್ ಹೇಳ್ತಾನೆ. ಮಗ ನಿನ್ನ ಲೈಫ್ನ ಚೇಂಜ್ ಆಗಬೇಕು ಅಂದರೆ ಏನು ಬೇಕೋ ಹಾಗೆ ಹೀಗೆ ಅಂತ ಕೇಳ್ತಾನೆ. ಆ ಟೈಮಲ್ಲಿ ಅನುಷಾದು ನಂಬರ್ ಕೊಡು ಅಂತ ಕೇಳ್ತಾನೆ. ನಾನು ಅವಳಿಗೆ ಲವ್ ಮಾಡ್ತಾ ಇರೋದು ಅವ್ಳಿಗೆ ಗೊತ್ತಾಯ್ತಾ ಇಲ್ವ ಅಂತ ಅವ್ನು ಕೇಳ್ತಾನೆ. ಆಗ ಅವ್ನು ಹೇಳ್ತಾನೆ, ಒಂದ್ಸರಿ ಅವಳು ಕೇಳಿದ್ದು, ಬಟ್ ನಾನು ಅವಳಿಗೆ ನೀನು ನಿನ್ನ ತಂಗಿ ಥರ ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸುಮ್ಮನಾಗಸ್ತೆ ಅಂತ ಅವ್ನು ಹೇಳ್ತಾನೆ. ಆಮೇಲೆ ನಿನ್ನ ಸರಿಯಾಗಿ ಬೈತಾನೆ. ಅದಾದಮೇಲೆ ಅವನು ಫುಲ್ ಕೋಪ ಬರ್ತಾ ಇರತ್ತೆ. ಆಮೇಲೆ ಅವ್ನು ಫೋನ್ ಕಟ್ ಮಾಡಿಬಿಡ್ತಾನೆ. ಅದೇ ಟೈಮಲ್ಲಿ ಅವ್ನು ಸುತ್ತಾಡ್ತಾ ಇರ್ತಾನೆ ತಲೆ ಕೆಟ್ಟೋಗೆ. ಮೋನಿಶಾ ಹೊರಗಡೆ ಹೋಗೋಣ ಅಂತ. ಅದಾದಮೇಲೆ ಇಬ್ಬರು ಲಗೇಜ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊಡ್ತಾರೆ. ಏನಂತಂದರೆ ಮೋನಿಶಾ ಫ್ರೆಂಡ್ದು ಮದುವೆ ಇರುತ್ತೆ. ಅದಕ್ಕೆ ಅವರಿಬ್ಬರು ಹೊಡ್ತಾರೆ ಟ್ರೈನ್ ಹತ್ಕೊಂಡು. ಸತ್ಯಕ್ಕೆ ಸಿಗರೇಟ್ ಸೇದಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅದಕ್ಕೆ ಅವನು ಹೊರಗಡೆ ಹೋಗಿ ಸಿಗರೇಟ್ ಸೇದ್ತಾ ಇರ್ತಾನೆ. ಆ ಮೋನಿಶಾ ಇರ್ತಾಳೆ. ಆಗ ಅವ್ನಿಗೊಂದು ಫೋನ್ ಬರುತ್ತೆ. ಫೋನ್ ಹೋಗ್ಬಿಟ್ಟು ಯಾರೋ ಒಬ್ಬರು ಸಾಲ ಕೇಳೋರ ಥರ ಮಾತಾಡ್ತಾ ಇರ್ತಾರೆ. ಆಗ ಅನಿಶಾ ಅವನ ಹತ್ರ ಕೇಳ್ತಾಳೆ ಏನಾಯಿತು ಅಂತ. ಆಗ ಅವ್ನು ಹೇಳ್ತಾನೆ, ಅವ್ರ ಅಪ್ಪ ಸಾಲ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರು ನನಗೆ ಕಾಲ್ ಮಾಡ್ತಾಯಿದ್ದಾರೆ ಅಂತ ಹಾಗೆ ಹೀಗೆ ಅಂತ ಅವ್ನು ಹೇಳ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡಿದ್ದ ಅನಿಶಾ, ನೀವಪ್ಪ ಏನಕ್ಕೆ ಸಾಲ ಮಾಡ್ತಾಯಿದ್ದಾರೆ ಅಂತ ಅವ್ರ ಹತ್ರ ಒಂದ್ಸರಿ ಕೇಳ್ಬೋದಲ್ಲ ಅಂತ ಅವಳು ಹೇಳ್ತಾಳೆ. ಬಟ್ ಅವನು ಅದಕ್ಕೇನು ರಿಪ್ಲೈ ಮಾಡಲ್ಲ. ಅದಾದಮೇಲೆ ಸತ್ಯ ಮೋನಿಶಾ ಅವ್ರ ಅಪ್ಪ ಅಮ್ಮ ಬಗ್ಗೆ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಪ್ಪ ಇಲ್ಲ, ಬರೀ ಅಮ್ಮ ಮಾತ್ರ ಇದ್ದಾರೆ, ಅವರು ಲಂಗ್ ಕ್ಯಾನ್ಸರ್ ಬಂದು ಸತ್ತೋಗಿದ್ರು ಅಂತ ಹೇಳ್ತಾಳೆ. ಏನಂತ ಅಂದರೆ ಗಾಯ್ಸ್, ಅವತ್ತು ಲಾಸ್ಟ್ ಡೇ ಇನ್ನೇನು ಎಕ್ಸಾಮ್ ಮುಗಿಯುತ್ತಲ್ಲ, ಆ ದಿವಸ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ. ಏನಂದರೆ ಅವ್ರು ಸತ್ತೋಗಿರ್ತಾರೆ ಅವರಪ್ಪ. ಅವಳು ಲಾಸ್ಟ್ವರೆಗೂ ಒಂದೇ ಒಂದು ವಿಷಯನ ಸಫರ್ ಆಗ್ತಾ ಇರ್ತಾಳೆ. ಏನಂತಂದರೆ ಲಾಸ್ಟ್ ಟೈಮಲ್ಲಿ ಅವ್ರ ಅಪ್ಪ ಜೊತೆ ಅವಳು ಇರಲಿಲ್ಲ ಅಂತ. ಬಟ್ ಅವ್ರ ಅಪ್ಪನೇ ಅವ್ರ ಜೊತೆ ಇರಬಾರ್ದು ಅಂತ ಅವಳನ್ನ ಹಾಸ್ಟ್ಲಿಗೆ ಸೇರಿಸಿದ್ರು ಅಂತ ಅವಳು ಹೇಳ್ತಾಳೆ. ಆಮೇಲೆ ಅವರಿಬ್ರು ನಾರ್ಮಲ್ ಹೋಗ್ತಾರೆ ಸ್ವಲ್ಪ ಹೊತ್ತು ಆಮೇಲೆ ಮೋನಿಶಾ ಕೇಳ್ತಾಳೆ, ನಂಗೆ ಹೊಟ್ಟೆ ಹಸ್ವಾಗ್ತಾಯಿದೆ ಅಂತ. ಆ ಟೈಮಲ್ಲಿ ಸತ್ಯ ಊಟ ಹುಡ್ಕೊಂಡು ಹೋಗ್ತಾನೆ, ಯಾರಾದರೂ ಏನೋ ಮಾಡ್ತೀರಾ ಅಂತ. ಆ ಟೈಮಲ್ಲಿ ಹಿಂದೆಗಡೆಯಿಂದ ಒಬ್ಬರು ಯಾರೋ ಕರೀತಾರೆ ಅವನ್ನ. ಆ ಟೈಮಲ್ಲಿ ಒಬ್ಬರು ಅಂಕಲ್ ಬಂದು ಊಟ ಕೊಡ್ತಾರೆ. ಅದನ್ನು ತೊಗೊಂಬಂದ್ಬಿಟ್ಟು ಅನೀಶಾ ಜೊತೆ ತಿಂತಾನೆ. ಅದಾದ್ಮೇಲೆ ಬೆಳಗ್ಗೆ ಆಗುತ್ತೆ. ಅನೀಶಾ ಒಂದು ಪಿಕ್ ತೊಗೊತಾನೆ ಸತ್ಯ ಜೊತೆಗೆ. ಅದನ್ನು ಅವಳ ಸ್ಟೋರಿಗೂ ಹಾಕ್ತಾಳೆ. ಅದಾದಮೇಲೆ ಅವರಿಬ್ರು ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ಗೆ ಹೋಗಿ ಸತ್ಯ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾನೆ. ಅದಾದ್ಮೇಲೆ ಅನೀಶಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಳೆ. ಅವಳು ಹೇಳ್ತಾಳೆ, ನಾವಿವತ್ತು ಒಂದು ಮದುವೆ ಇದೆ, ಅದಕ್ಕೋಸ್ಕರ ಹೋಗ್ತಾ ಇರೋದು ಅಂತ. ಅದಾದಮೇಲೆ ಅವರಿಬ್ಬರು ಕ್ಯಾಬಲ್ಲಿ ಆ ಮಂಟಪದ ಹತ್ರ ಹೋಗ್ತಾರೆ. ಅವರಿಬ್ಬರು ಮದುವೆ ಮಂಟಪಕ್ಕೆ ಬರ್ತಾರೆ. ಆಮೇಲೆ ಬಂದಲ್ಲಿ ಕುತ್ಕೊಂಡಿರ್ತಾರೆ. ಗೈಸ್, ಸತ್ಯ ಮತ್ತು ಮೋನಿಶಾ ಇಬ್ಬರು ಆ ಮದುವೆ ಹಾಲಲ್ಲಿ ಕುತ್ಕೊತಾರೆ. ಆ ಟೈಮಲ್ಲಿ ಅವಳು ಹೇಳ್ತಾಳೆ ಏನಂತ ಅಂದರೆ, ನೀನು ಸ್ವಾಮಿನಾಥನ್ ಸರ್ನ ಹೊಡಿಬಾರ್ದಾಗಿತ್ತು ಅಂತ. ಏನಕ್ಕೆ ಅಂತಂದರೆ ಸ್ವಾಮಿನಾಥನ್ ಸರ್ದು ಯಾವುದು ತಪ್ಪೇ ಇರಲ್ಲ ಅವತ್ತು. ಏನಕ್ಕೆ ಅಂತ ಅಂದರೆ, ಪ್ರಿಯಾ ಇರ್ತಾಳಲ್ಲ, ಪ್ರಿಯಾ ಅವ್ರ ಬಾಯ್ ಫ್ರೆಂಡು ನ್ಯೂಡ್ ಫೋಟೋಸಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ. ಅದರಿಂದ
ಅವಳು ವಾಶ್ರೂಮ್ ಹತ್ರ ನಿಂತಿರ್ತಾಳೆ. ಆ ಟೈಮಲ್ಲಿ ಅಲ್ಲಿ ವಿಜಯ್ ಬರ್ತಾಳೆ, ಏನಾಯಿತು ಅಂತ ಕೇಳೋಕ್ಕೆ. ಅದೇ ಟೈಮಲ್ಲಿ ಸ್ವಾಮಿನಾಥನ್ ಸರ್ ಯಾರೋ ಅಳ್ತಿದಾರಲ್ಲ ಅಂತ ನೋಡೋಕ್ಕೆ ಅಂತ ಬರ್ತಾರೆ. ಆಗ ಎಲ್ಲ ವಿಷಯನೂ ಪ್ರಿಯಾ ಸ್ವಾಮಿನಾಥನ್ ಸರ್ಗೆ ಹೇಳ್ತಾಳೆ. ಆ ಟೈಮಲ್ಲಿ ಅವರು ಸಂತೋಷನ ಹುಡ್ಕೋಕ್ಕೆ ಅಂತ ಹೋಗ್ತಾರೆ. ಅವರು ವಾಶ್ರೂಮ್ ಸೈಡಿಂದ ಬರೋದನ್ನ ನೋಡ್ಬಿಟ್ಟು ಅವ್ರ ಪೇರೆಂಟ್ಸ್ ಎಲ್ಲ ತಪ್ಪು ತಿಳ್ಕೊತಾರೆ. ಹಾಗೆ ಸ್ವಾಮಿನಾಥನ್ ಸರ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲ ಮಾತು ಬರುತ್ತೆ. ಅದೇ ಟೈಮಲ್ಲಿ ಈ ಸತ್ಯ ಏನು ಮಾಡ್ತಾನೆ ಅಂದರೆ ಹೋಗಿ ಹೊಡೆದ್ಬಿಡ್ತಾನೆ. ಅದರಿಂದ ಅವ್ರ ಹೆಸರು ತುಂಬ ಕೆಟ್ಟೋಗುತ್ತೆ. ಆಮೇಲೆ ಪ್ರೆಸೆಂಟಿಗೆ ಬರುತ್ತೆ. ಸ್ವಾಮಿನಾಥನ್ ಸರ್ರೇ ಲೈವಲ್ಲಿ ಬರ್ತಾರೆ. ಆಗ ಸತ್ಯ ಅವ್ರ ಹತ್ರ ಏನೂ ಮಾತಾಡೋಕ್ಕಾಗ್ದೇನೆ ಅವ್ನು ಎದ್ದುಬಿಡ್ತಾನೆ. ಅದಾದಮೇಲೆ ಸ್ವಾಮಿನಾಥನ್ ಸರ್ ಬಂದು ಕೇಳ್ತಾರೆ ಮೋನಿಶಾ ಹತ್ರ, ಏನಕ್ಕೆ ಅವ್ನು ಎದ್ದೋಡೋದ ಅಂತ. ಅದಾದಮೇಲೆ ಅವರಿಬ್ರು ಅವನಿನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಅವನಿಗೆ ಸಮಾಧಾನ ಮಾಡ್ತಾರೆ ಸ್ವಾಮಿನಾಥನ್ ಸರ್. ಏನಂತಂದರೆ, ನೀನು ಅವತ್ತು ಮಾಡಿದ ತಪ್ಪೇನೂ ಇಲ್ಲ, ಬಟ್ ನೀನು ಬಂದು ವಿಚಾರಿಸ್ಬೇಕಾಗಿತ್ತು ಏನು ಮಿಸ್ಟೇಕ್ ಆಯಿತು, ಯಾರು ತಪ್ಪಿದೆ ಏನು ಆಯ್ತಾ ಅಂತ. ಬಟ್ ನೀನು ಆ ವಿಷಯನ ಮರೆತೇ ಹೋಗ್ಬಿಟ್ಟೆ, ಹೊಡೆದ್ಬಿಟ್ಟು ಹೋಗಿ. ನಂಗೆ ಅದು ಬೇಜಾರಾಯ್ತು ಆ್ಯಕ್ಚುಲಿ. ಅದಾದಮೇಲೆ ನಾನು ಸ್ಟೂಡೆಂಟ್ಸ್ ಜೊತೆ ಕರೆಕ್ಟಾಗಿ ಇರಲಿಲ್ಲ ಅಂತ ನನಗೂ ಅನ್ನಿಸ್ತು. ಆಮೇಲೆ ಅದರಿಂದ ನನ್ನ ಹಿಡಿತ್ವಾನೇ ನಾನು ಫುಲ್ ಚೇಂಜ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ಆಮೇಲೆ ಸತ್ಯ ಫುಲ್ ಅಳ್ಕೊಂಡು ಕೂತಿರ್ತಾನೆ. ಏನಕ್ಕೆ ಅಂತ ನಂಗೆ ಫುಲ್ ಬೇಜಾರಾಗ್ತಾ ಇರುತ್ತೆ ಮನಸ್ಸಲ್ಲಿ, ಈ ಥರ ತಪ್ಪು ಮಾಡ್ಬಿಟ್ನಲ್ಲ, ನಮ್ಮ ಟೀಚರ್ಗೆ ಹೊಡೆದ್ಬಿಟ್ನಲ್ಲ ಅಂತ. ಅದಾದಮೇಲೆ ಸರಿ ಬನ್ನಿ ನಂಗೆ ಹೊಡೀರಿ ಅಂತ ಅವ್ನು ಹೇಳ್ತಾನೆ. ಬಟ್ ಅವರು ಹೊಡಿಯೋಕ್ಕೆ ಹೋಗಲ್ಲ, ಅರೆ ಮನುಷ್ಯನೇ ಹೊಡಿತಾಳೆ. ಅದಾದಮೇಲೆ ಸತ್ಯ ಮತ್ತು ಸ್ವಾಮಿನಾಥನ್ ಸರ್ ಇಬ್ಬರು ಅವರು ತಪ್ಪು ರಿಯಲೈಸ್ ಆಗುತ್ತೆ. ಅವರಿಬ್ಬರು ಒಟ್ಟಿಗೆ ಬರ್ತಾರೆ. ಅದಾದಮೇಲೆ ಸ್ವಾಮಿನಾಥನ್ ಸರು ಅಲ್ಲಿ ಗ್ರೂಮ್ ಇರ್ತಾರಲ್ಲ, ಗ್ರೂಮು ಮತ್ತು ಬ್ರೈಡು ಅವ್ರಿಗೆ ವಿಶ್ ಮಾಡೋಕ್ಕೆ ಅಂತ ಹೊರಟೋಗ್ತಾರೆ. ಆಗ ಮೋನಿಶಾ ಹೇಳ್ತಾಳೆ ಏನಂತ ಅಂದರೆ, ಅವ್ನು ಸಂತೋಷು ಮತ್ತು ಪ್ರಿಯಾ ಅಲ್ಲಿರೋದು ಅಂತ. ಏನಂತ ಅಂದರೆ, ಅವ್ನು ಸ್ಟಾರ್ಟಿಂಗಲ್ಲಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅಂತ ಹೋದ. ಬಟ್ ಅವ್ನಿಗೆ ಅವ್ನು ತಪ್ಪು ರಿಯಲೈಸ್ ಆಯಿತು. ಆಮೇಲೆ ಬಂದು ಅವ್ನು ಹೇಳ್ತಾನೆ. ಅದರಿಂದ ಅವಳು ಕ್ಷಮಿಸ್ಬಿಡ್ತಾಳೆ. ಅದಾದಮೇಲೆ ಎಲ್ಲರೂ ಒಂದಾಗೋದ್ರು ಅಂತ ಹೇಳ್ತಾಳೆ. ಆಗ ಅವನಿಗೆ ರಿಯಲೈಸ್ ಆಗುತ್ತೆ, ತಪ್ಪು ಮಾಡಿದ್ಮೇಲೆ ತಪ್ಪನ್ನ ಒಪ್ಕೊಳ್ಳೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಅಂತ. ಗೈಸ್, ಅದಾದಮೇಲೆ ಅವರಿಬ್ರು ಎಂಗೇಜ್ಮೆಂಟಲ್ಲಿ ಫೋಟೋ ತೆಗೆಸ್ಕೊತಾರೆ. ಅಲ್ಲಿಂದ ಅವರು ಹೊರಟು ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟು ಅವ್ರು ಯಾವ್ಯಾವ ಲೊಕೇಶನ್ಸ್ಗೆ ಹೋಗಬೇಕು ಎಲ್ಲ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದಾದಮೇಲೆ ಸುಸ್ತಾಗಿ ಕೂತಿರ್ತಾರೆ. ಆ ಟೈಮಲ್ಲಿ ಅವ್ನಿಗೊಂದು ನೋಟಿಫಿಕೇಶನ್ ಬರುತ್ತೆ. ಏನಂತಂದರೆ, ಇನ್ಸ್ಟಾಗ್ರಾಮಲ್ಲಿ ಅವ್ನಿಗೊಂದು ಫಾಲೋ ರಿಕ್ವೆಸ್ಟ್ ಬಂದಿರುತ್ತೆ. ಅದಕ್ಕೆ ಅವನು ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವನು ಮೋನಿಶಾಗೆ ಮುಂಚೆನೇ ಫಾಲೋ ಮಾಡಿರ್ತಾನೆ. ಅದಕ್ಕೆ ಡೌಟಾಗಿ ಅವ್ನು ಕೇಳ್ತಾನೆ ಮೋನಿಶಾ ಹತ್ರ, ಯಾರಿದು ಅಂತ. ಆಗ ಅವಳು ಹೇಳ್ತಾಳೆ, ಅವ್ನು ನಂಗೆ ಎಲ್ಲ ಪೋಸ್ಟ್ಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ನನಗೆ ಯಾವಾಗಲೂ ಒಂದು ಕಂಡ್ರೆ ಇಷ್ಟ ಹಾಗೆ ಹೀಗೆ ಅಂತ ಅವಳು ಹೇಳ್ತಾ ಇರ್ತಾಳೆ. ಬಟ್ ನಾನು ಯಾವತ್ತೂ ಒಂದು ಲೈವಾಗಿ ನೋಡಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಸತ್ಯಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ಅವ್ನು ಫುಲ್ಲು ಇಡೀ ರಾತ್ರಿ ಪೂರ್ತಿ ಯೋಚನೆ ಮಾಡ್ತಾನೆ, ಯಾರದು ಅಂತ. ಚಾಟ್ನ ಅವ್ಳು ನೋಡ್ತಾನೆ. ನೋಡಿದ್ಮೇಲೆ ಗೊತ್ತಾಗುತ್ತೆ ಏನಂತ ಅಂದರೆ, ಅವ್ನು ಕೇಳಿರ್ತಾನೆ, ಈ ಸ್ಟೇಟಸಲ್ಲಿ ಅದು ಯಾರು ಅಂತ, ನಿನ್ನ ಬಾಯ್ ಫ್ರೆಂಡ್ ಅಂತ ಕೇಳಿರ್ತಾನೆ. ಅದಕ್ಕೆ ಅವಳು ಹೇಳಿರ್ತಾಳೆ, ಇವ್ ನನ್ನ ಬಾಯ್ ಫ್ರೆಂಡ್ ಅಲ್ಲ, ನನಗೆ ಆಗಬೇಕಾಗಿರೋ ವುಡ್ ಬಿ ಅಂತ. ಅದಕ್ಕೆ ಅವ್ನು ಫುಲ್ ಖುಷಿ ಆಗ್ಬಿಟ್ಟು ಅವ್ನ ರೂಮಿಗೆ ಬರ್ತಾನೆ. ಅದಾದಮೇಲೆ ಅವ್ನು ಮಲ್ಕೊತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಮೋನಿಶಾ ಎದ್ದು ನೋಡ್ತಾಳೆ. ಆಗ ಅವಳು ಗೊತ್ತಾಗೋಗುತ್ತೆಲ್ಲ. ಆಗ ಕೇಳ್ತಾಳೆ ಬಂದು, ಏನಕ್ಕೆ ನನ್ನ ಚಾಟೆಲ್ಲ ನೋಡಿದ್ಯಾ ಅಂತ. ಅದಾದಮೇಲೆ ಕೋಪ ಮಾಡಿಕೊಂಡು ಇನ್ನು ಇಲ್ಲಿಂದ ಹೊರಟೋಗು ಅಂತ ಅಂದ್ಬಿಟ್ಟು ಅವಳು ಕಳಿಸ್ಬಿಡ್ತಾಳೆ ಆ ರೂಮಿಂದ. ಅದಾದಮೇಲೆ ಸತ್ಯ ಅನೀಶಾ ರೂಮ್ ಹತ್ರ ಹೋಗಿ ನೋಡ್ತಾನೆ. ಅವಳು ಇರಲ್ಲ. ಸರಿ ಅಂತ ಅಂದ್ಬಿಟ್ಟು ನೈಟ್ ಹೇಗಿದ್ರು ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಅಂತ ಅವ್ನು ಹೇಳಿರ್ತಾನೆ ಸಂತೋಷ. ಅದಕ್ಕೇ ಆ ಪಾರ್ಟಿಗೆ ಸತ್ಯ ಕೂಡ ಹೋಗ್ತಾನೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಮೋನಿಶಾನು ಅಲ್ಲಿಗೆ ಬರ್ತಾಳೆ. ಮೋನಿಶಾ ಅವನ್ನ ನೋಡ್ತಾ ತಾನೇ ಇರ್ತಾಳೆ. ಅವಳು ಫುಲ್ ಪಾರ್ಟಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಇನ್ನೇನು ಮನೆಗೆ ಹೊರಡೋ ಟೈಮಲ್ಲಿ ಸತ್ಯನೂ ಬರ್ತಾನೆ ಅವ್ಳ ಜೊತೆಗೆ. ಅವರಿಬ್ರು ಒಂದೇ ಕಾರಲ್ಲಿ ಬರ್ತಾರೆ. ಬಟ್ ಅವ್ಳು ಮಾತಾಡ್ಸೋಕ್ಕೆ ಹೋಗಲ್ಲ. ಅದಾದಮೇಲೆ ಅವ್ನ ರೂಮ್ಗೆ ಹೊರಟೋಗ್ತಾನೆ. ಅದೇ ಟೈಮಿಗೆ ಸತ್ಯ ಅಲ್ಲಿಗೆ ಬರ್ತಾಳೆ. ಸತ್ಯ ಬಂದ್ಬಿಟ್ಟು, ನೀನು ಮಾಡಿದ್ದು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ, ಹಾಗೆ ಹೀಗೆ ಅಂತ ಅವ್ನು ಹೇಳ್ತಾರೆ. ಅದಾದಮೇಲೆ ನಾನು ಮಾಡಿದ ತಪ್ಪಿದೆ, ಬಟ್ ನನಗೆ ಆ ಟೈಮಲ್ಲಿ ತುಂಬ ಜಲಸ್ ಆಗ್ತಾಯಿತ್ತು, ಅದಕ್ಕೆ ನಾನು ಆ ಥರ ಮಾಡಿದೆ ಅಂತ ಅವ್ನು ಹೇಳ್ತಾನೆ. ಮತ್ತೆ ನೀನು ಯಾವತ್ತೂ ಮಾಡಬೇಡ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಅದಾದಮೇಲೆ ಅವರಿಬ್ರು ಅವ್ನ ರೂಮಲ್ಲೇ ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಆಮೇಲೆ ಸತ್ಯ ಮತ್ತು ಮೋನಿಶಾ ಇಬ್ರು ಸ್ಕೂಲ್ ಹತ್ರ ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಅವ್ರಿಗೆ ಜಫರ್ ಸಿಗ್ತಾನೆ. ಜಫರು ಆ ಸ್ಕೂಲಲ್ಲಿ ಸ್ಟಾಫ್ ಆಗಿರ್ತಾನೆ. ಅವನು ಅವ್ರ ಆಫೀಸ್ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಮೋನಿಶಾ ಅವ್ನಿಗೆ ಎಲ್ಲ ಹೇಳ್ತಾಳೆ. ಜಫರ್ ಹತ್ರ ಅನೀಶಾಕ ನಂಬರು ಮತ್ತೆ ಬಾಲಾಜಿ ನಂಬರ್ನ ಹೇಳ್ತಾಳೆ ಅವಳು. ಆಗ ಅವನು ಕೊಡ್ತಾನೆ ನಂಬರ್ನ. ಅದಾದಮೇಲೆ ಅವರಿಬ್ರು ಅವ್ರವ್ರ ಕ್ಲಾಸ್ಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂತಾರೆ. ಆಮೇಲೆ ಸತ್ಯ ಅನೀಶಾ ನೆನ್ಪು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಸತ್ಯ ಮೋನಿಶಾ ಹತ್ರ ಹೋಗ್ತಾನೆ. ಅನೀಶಾಕ ಬೆಂಗಳೂರಲ್ಲೇ ಇದ್ದಾರೆ, ಹೋಗಿ ನೋಡ್ಬೋದು
ಹೇಳ್ಬೋದು ಹಾಗೆ ಹೀಗೆ ಅಂತ ಅವಳು ಅದನ್ನೆಲ್ಲ ಕೇಳಿಸ್ಕೊಂಡು ಸ್ಟಾರ್ಟಿಂಗ್ ಅವ್ನು ನರ್ವಸ್ ಆಗ್ತಾನೆ. ಆಮೇಲೆ ಸಂಜೆ ಆಗುತ್ತೆ. ಸತ್ಯ ಮತ್ತೆ ಮೋನಿಶಾ ಇಬ್ರು ಕ್ಯಾಬಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಡೆಸ್ಟಿನೇಷನ್ ಅಲ್ಲಿ ಬರುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಅವ್ನು ಭಯ ಪಡ್ತಾ ಇರ್ತಾನೆ ಫುಲ್. ಬಟ್ ಮೋನಿಶಾ ಅವನ್ನ ಹೆಂಗೋ ಕರ್ಕೊಂಡ್ ಬರ್ತಾಳೆ ಅಲ್ಲಿಗೆ. ಅನಿಶಾ ಮಾತ್ರ ಅವ್ನ ಮಗನ ಜೊತೆ ಬಂದಿರ್ತಾಳೆ ಅಲ್ಲಿಗೆ. ಅವ್ರಿಬ್ರು ಹೋಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವನೇನು ಮಾತಾಡ್ತಾರಲ್ಲ, ಅದಕ್ಕೆ ಅನಿಶಾ ಅವ್ರ ಮಗನ ಮೋನಿಶಾ ಕರ್ಕೊಂಡು ಸೈಡಿಗೆ ಹೋಗ್ತಾರೆ. ಅದಾದ್ಮೇಲೆ ಸತ್ಯ ಮತ್ತೆ ಅನಿಶಾ ಇಬ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಸತ್ಯ ಮತ್ತೆ ಅನಿಶಾ ಇಬ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸತ್ಯ ಕೇಳಿ ಮನೆಯ ಕಡೆಯವರೆಲ್ಲ ಚೆನ್ನಾಗಿದ್ದಾರ ಹಾಗೆ ಹೀಗೆ ಅಂತ ಅನಿಶಾ ಅದಕ್ಕೆಲ್ಲ ಉತ್ತರ ಕೊಡ್ತಾಳೆ. ಅದಾದ್ಮೇಲೆ ಅನಿಶಾನು ಸ್ವಲ್ಪ ಪ್ರಶ್ನೆಗಳು ಕೇಳ್ತಾಳೆ. ಆಮೇಲೆ ಅದೆಲ್ಲ ಉತ್ತರ ಆಗುತ್ತೆ. ಅದಾದ್ಮೇಲೆ ಸತ್ಯ ಸುಮ್ನೆ ಕೂತಿರ್ತಾನೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಿರೋ ಟೈಮ್. ಆಗ ಅನಿಶಾನೇ ಹೇಳ್ತಾಳೆ, ನನ್ಗೆ ನೀನ್ ಬರೋದ್ಕಿಂತ ಮುಂಚೆನೆ ದಿನೇಶೇ ಕಾಲ್ ಮಾಡ್ಬಿಟ್ಟು ಎಲ್ಲ ಹೇಳ್ದ ಅಂತ ಅವಳು ಹೇಳ್ತಾಳೆ. ಅದಾದ್ಮೇಲೆ ಸತ್ಯಂಗ್ ರಿಯಲೈಸ್ ಆಗುತ್ತೆ ಏನಂತ ಅಂದ್ರೆ ಅವಳಿಗೆಲ್ಲ ಗೊತ್ತಾಗಿ ಹೋಗಿದೆ, ಇನ್ನೇನ್ ಭಯ ಪಡೋ ಅವಶ್ಯಕತೆ ಇಲ್ಲ, ಹೇಳ್ಬೋದು ಅಂತ ಒಂದ್ ಮನ್ಸಲ್ಲಿ ಬರುತ್ತೆ. ಅದಾದ್ಮೇಲೆ ಒಂದ್ ಚಿಕ್ಕ ವಯಸ್ಸಲ್ಲಿ ಅವಳಿಗೋಸ್ಕರ 12th ಅಲ್ಲಿ ಇರುವಾಗ ಗಿಫ್ಟ್ ರೆಡಿ ಮಾಡಿರ್ತಾನಲ್ಲ, ಆ ಗಿಫ್ಟ್ ನ ಕೂಡ ಅವ್ನು ತಗೊಂಡ್ಬಂದಿರ್ತಾನೆ. ಆಗ ಆ ಟೈಮಲ್ಲಿ ಆ ಗಿಫ್ಟ್ ನ ಅವಳು ಕೊಡ್ತಾನ. ಕೊಟ್ಬಿಟ್ಟು ಹೇಳ್ತಾನೆ, ನಾನು ನಿನ್ ಬರ್ಡೇಗೋಸ್ಕರ ಈ ಗಿಫ್ಟ್ ನ ರೆಡಿ ಮಾಡಿದ್ದೆ, ಬಟ್ ಅವಾಗ ನಾನು ಕೊಡೋಕ್ಕಾಗಿರ್ಲಿಲ್ಲ, ಅದಕ್ಕೆ ನಾನು ಈಗ ಕೊಡ್ತಾ ಇದ್ದೀನಿ ಅಂತ. ಅದಾದ್ಮೇಲೆ ಅವ್ಳು ಕೇಳ್ತಾಳೆ ಅದನ್ನ ನೋಡ್ಬಿಟ್ಟು, ನೀನ್ ಈ ಗಿಫ್ಟ್ ನ ಅವತ್ತೇ ಕೊಟ್ಟಿದ್ದೆ, ನಿಂಗೆ ಯಾವತ್ತೂ ಬಿದ್ದೋಗಿರ್ತಾ ಇದ್ದೆ ಅಂತ ಅವ್ಳು ಹೇಳ್ತಾಳೆ. ಟೈಮ್ ಮೀರೋಗಿದೆ. ಅದಾದ್ಮೇಲೆ ಅವ್ಳು ಕೇಳ್ತಾಳೆ, ಸರಿ ಬಂದಿದ್ಯಲ್ಲ, ನೀನೇನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಅದು ಹೇಳು ಪರವಾಗಿಲ್ಲ ಅಂತ ಅವ್ಳು ಹೇಳ್ತಾಳೆ. ಅದಾದ್ಮೇಲೆ ಸತ್ಯನೂ ಧೈರ್ಯ ಮಾಡ್ಕೊಂಡು ಹೇಳ್ತಾನೆ ಏನಂತ ಅಂದ್ರೆ, ನಿಶಾ ನಾನು ತುಂಬಾ ದಿವಸದಿಂದ ಲವ್ ಮಾಡ್ತಾ ಇದ್ದೆ, ಆ ಟೈಮಲ್ಲಿ ನಾನು ಹೇಳ್ಬೇಕಾಗಿತ್ತು, ಆಗ್ಲಿ ಹೇಳಕ್ಕಾಗಿಲ್ಲ ಅಂತ ಅವ್ನು ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಂಗೆ ಮದುವೆ ಆಗಿ ಹೋಗಿದೆ ಸತ್ಯ. ಅದಾದ್ಮೇಲೆ ಅವರೆಲ್ಲ ಊಟ ಮಾಡ್ತಾರೆ. ಆಮೇಲೆ ಒಂದು ಫೋಟೋ ತಗೊಂತಾರೆ. ಅಲ್ಲಿಂದ ಸತ್ಯ ಮತ್ತೆ ಮೋನಿಶಾ ಇಬ್ರು ಅನಿಶಾನ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ಮೋನಿಶಾ ಕೇಳ್ತಾಳೆ ಸತ್ಯ ಹತ್ರ, ಹೇಗಿತ್ತು ಫೀಲಿಂಗ್ ಏನು ಆಯ್ತಾ ಅಂತ. ತುಂಬಾ ಚೆನ್ನಾಗಿತ್ತು, ಬಟ್ ಇನ್ನೊಂದ್ ಕಡೆ ಅವ್ನ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ, ಏನಾದ್ರು ಮದ್ವೆ ಆದ್ರೆ ಮೋನಿಶಾನು ಹುಡುಗಿನೇ ಮದುವೆ ಆಗ್ಬೇಕು ಅಂತ ಅನ್ಕೊಂತಾ ಇರ್ತಾನೆ. ಬಟ್ ಅವ್ನಿಗೆ ಹೇಳಿರಲ್ಲ ಅದನ್ನ. ಆಮೇಲೆ ಅವರಿಬ್ರು ಹೋಟ್ಲಿಗೆ ಬರ್ತಾರೆ. ಮೋನಿಶಾ ಅವ್ರ ರೂಮ್ಗೆ ಹೋಗ್ತಾರೆ, ಹಾಗೆ ಸತ್ಯ ಅವ್ನ ರೂಮ್ಗೆ ಹೋಗ್ತಾರೆ. ಅದಾದ್ಮೇಲೆ ಸತ್ಯ ಮೋನಿಶಾ ಬಾಗಿಲನ್ನ ತಟ್ತಾ ಇರ್ತಾನೆ. ಏನಕ್ಕೆ ಅಂತಂದ್ರೆ ಬಾಲಾಜಿ ಬಗ್ಗೆ ಅವ್ನಿಗೆ ಗೊತ್ತಾಗಿರುತ್ತೆ. ಅದಕ್ಕಿಂತ ಮುಂಚೆನೆ ನೈಟ್ ಅಲ್ಲಿ ಅವ್ನ್ ಫ್ಲೇಮ್ಸ್ ಆಗಿರ್ತಾನೆ. ಆಗ ಅವನ್ಗೆ ಮೋನಿಶಾ ಲವರ್ ಅಂತ ಬಂದಿರುತ್ತೆ. ಬಟ್ ಆದ್ರೂ ಅವನು ಸರಿ ಬಿಡು ಅಂತ ಸುಮ್ಮನೆ. ಅವರಿಬ್ರು ಫ್ಲೈಟ್ ಗೆ ಹೊರಡ್ತಾರೆ. ಅದಕ್ಕಿಂತ ಮುಂಚೆ ಏನಾಗಿದೆ ಅಂತಂದ್ರೆ ಅವ್ನಿಗೆ ಆ ನೈಟ್ ಅವ್ನ್ ಫ್ಲೇಮ್ಸ್ ಮಾಡ್ತಾ ಇರ್ತಾನಲ್ಲ, ಅವಾಗ ಅವ್ನಿಗೊಂದು ಫೋನ್ ಬರುತ್ತೆ. ಏನಂತ ಅಂದ್ರೆ ಅನಿಶಾಗೆ ಒಬ್ಬ ಫಾಲೋವರ್ ಇರ್ತಾನಲ್ಲ, ಆ ಫಾಲೋವರೇನೆ ಬಾಲಾಜಿ. ಅವನು ತುಂಬಾ ವರ್ಷದಿಂದ ಲವ್ ಮಾಡ್ತಾನೆ ಇರ್ತಾನೆ. ಬಟ್ ಏನಾಗುತ್ತೆ ಅಂತ ಅಂದ್ರೆ ಅವ್ಳು ಸ್ಟೇಟಸ್ ಹಾಕಿರ್ತಾಳಲ್ಲ, ಅದನ್ನ ನೋಡ್ಬಿಟ್ಟು ಅವ್ನ ಕೇಳಿ ತಡ್ಕೊಳಕ್ ಆಗಲ್ಲ. ಅದಕ್ಕೇನೆ ಸತ್ಯಗೆ ಅವ್ನ್ ಕಾಲ್ ಮಾಡ್ತಾನೆ. ಆ ಟೈಮಲ್ಲಿ ಸತ್ಯಗೆ ಗೊತ್ತಾಗುತ್ತೆ ಇವ್ನು ಬಾಲಾಜಿ ಅಂತ. ಆಗ ಇರೋಬರೋ ವಿಷಯ ಎಲ್ಲ ಬಾಲಾಜಿಗೆ ಹೇಳ್ತಾನೆ ಅವ್ನು. ಅದಾದ್ಮೇಲೆ ನಿನ್ನ ಮೀಟ್ ಮಾಡ್ಬೇಕು ಅಂತ ಅವ್ನು ಕೇಳ್ತಾನೆ. ಆಗ ಅವ್ನು ಹೇಳ್ತಾನೆ, ನಾನು ಹೈದರಾಬಾದ್ ಅಲ್ಲಿ ಇರೋದು, ಈಗ ಬನ್ನಿ ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ನು ಕರೀತಾನೆ. ಅದಕ್ಕೇನೆ ಅವನು ಏನು ಹೇಳ್ದೇನೆ ಮೋನಿಶಾನ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ಅವ್ರಿಬ್ರು ಬಾಲಾಜಿ ಡೋರ್ ಸ್ಟೆಪ್ ಹತ್ರ ಇರ್ತಾರೆ. ಆಗ ಅವಳು ಹೇಳ್ತಾಳೆ, ನಾನು ಬಿಟ್ಟೋಗ್ಬೇಡ, ನನ್ ಜೊತೆನೇ ಇರು ಹಾಗೆ ಹೀಗೆ ಅಂತ. ಬಟ್ ಅವ್ನ್ ಬಾಲಾಜಿ ಬಂದಿದ ತಕ್ಷಣ ಅವಳು ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಸತ್ಯ ನಂಗೇನೋ ಕಾಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ರೆಡಿಗೊಳ್ತು ಹೋಗ್ತಾರೆ. ಆದ್ಮೇಲೆ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು. ಆಮೇಲೆ ನನಗೆ ಏನೋ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ರೆ ಮೋನಿಶಾ ಒಂದು ಬುಕ್ ಕೊಟ್ಟಿರ್ತಾಳಲ್ಲ, ಆ ಬುಕ್ ಅವನು ಅವಳು ಕೊಡ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ನಾನು ನಿಂಗೆ ತುಂಬಾ ವರ್ಷದಿಂದ ಲವ್ ಮಾಡ್ತಾ ಇದ್ದೆ, ಬಟ್ ನಾನು ನಿಂಗೆ ಅವಾಗ ಹೇಳಕ್ ಆಗಿರ್ಲಿಲ್ಲ, ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡ್ತಾನೆ ಅವಳಿಗೆ. ಗೈಸ್ ಅದಾದ್ಮೇಲೆ ಬಾಲಾಜಿ ಹೇಳ್ತಾನೆ ಮೋನಿಶಾ ಏನಂತ, ಲಾಸ್ಟ್ ಡೇ ನಿನ್ಗೆ ಬುಕ್ ಕೊಡ್ಬೇಕು ಅಂತ ಬಂದೆ, ಬಟ್ ನೀನ್ ಅವತ್ತು ಹೊರಟೋಗ್ಬಿಟ್ಟಿದ್ದೆ, ಮತ್ತೆ ನೀನ್ ಸಿಗ್ತೀಯೋ ಸಿಗೋಲ್ಲ ಅಂತ ನಂಗೆ ಗೊತ್ತಾಗಿಲ್ಲ, ಮತ್ತೆ ನಿನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ಬೋದಾಗಿತ್ತಲ್ಲ ಹಾಗೆ ಹೇಗೆ ಅಂತ ಅವ್ನು ಹೇಳ್ತಾನೆ. ನನಗೆ ನಿನ್ ಮೇಲೆ ಇದ್ದಿದ್ದು ಎಮೋಷನ್ಸ್ ನೀನ್ ನನ್ ಮೇಲೆ ಇದೆಯೋ ಇಲ್ವೋ ಅಂತ ನಂಗೆ ಡೌಟ್ ಇತ್ತು, ನೀನ್ ನಾನು ಆಕ್ಸೆಪ್ಟ್ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವತ್ತು ಇದು ಮಾಡಕ್ ಹೋಗಿಲ್ಲ ಅಂತ. ಅದಾದ್ಮೇಲೆ ಅವ್ನ್ ಮೆಸೇಜ್ ಮಾಡಿ ತೋರಿಸ್ತಾನೆ ಅವಳಿಗೆ. ಇನ್ನೊಂದ್ ಕಡೆ ಸತ್ಯಗೆ ಅವ್ನ್ ಫೋನ್ ಕಾಲ್ ಬರುತ್ತೆ. ಅವ್ನ್ ಫುಲ್ ಗಾಬರಿಯಿಂದ ಅನಿಶಾ ಹತ್ರ ಬರ್ತಾನೆ. ಆಗ ಅವ್ರಿಬ್ರು ತಪ್ಕೊಂಡಿರ್ತಾರೆ. ಅದಾದ್ಮೇಲೆ ಅವ್ನ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ತಾನೆ. ಏನಾಗಿರುತ್ತೆ ಅಂದ್ರೆ ಅವ್ರ ಅಪ್ಪಗೆ ತಲೆ ಸುತ್ತ ಬಿದ್ದೋಗಿರ್ತಾರೆ. ಅದರಿಂದ ಅವ್ರ ಅಪ್ಪನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಅದಕ್ಕೆ ಅವ್ನು ಅಲ್ಲಿಗೆ ಹೋಗ್ತಾನೆ. ಹೇಳ್ತಾನೆ, ನಿಮ್ಗೆ ಏನಾಯ್ತು ಏನಾಯ್ತು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ತಲೆ ಸುತ್ತ ಬಿದ್ದೋಗಿದ್ದ ಇವ್ರು. ಆಮೇಲೆ ಹೇಳ್ತಾರೆ, ನಮಗೆ ಇರ್ಬೋದಲ್ಲ ಹಾಗೆ ಹೀಗೆ ಅಂತ ಬೈತಾನೆ ಅವರಪ್ಪ. ಆಗ ಅವ್ರಪ್ಪ ಹೇಳ್ತಾರೆ, ನನ್ನ ಹೆಂಡತಿ ಮತ್ತೆ ನಾನು ಇಬ್ರು ಅಡಿಗೆ ಮಾಡ್ಕೊಂಡೇ ಬದುಕ್ತವ್ರು, ನಾನು ಇವಾಗ ಏನೂ ಮಾಡಕ್ ಆಗ್ತಿಲ್ಲ, ನನಗೆ ತುಂಬಾ ಬೇಜಾರಾಗ್ತಾ ಇರತ್ತೆ ಎಲ್ಲಾ ಟೈಮು, ನಾನು ಅವಳ ಜೊತೆನೇ ಇರ್ಬೇಕು ಅಂತ ಅಂದ್ರೆ ನಾನು ಅಡಿಗೆ ಮಾಡ್ತಾ ಇದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಅವಳು ಹೇಳ್ತಾನೆ ಸತ್ಯಗೆ. ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ ಏನಂತ ಅಂದ್ರೆ ಅವ್ರಪ್ಪ ಮತ್ತೆ ಹೋಟ್ಲ್ ಇಡ್ಬೇಕು ಅಂತ ಅವನು ಒಪ್ಕೊಂತಾನೆ. ಅದಾದ್ಮೇಲೆ ಅವ್ರ ಅಕ್ಕಗೆ ಹೇಳ್ತಾನೆ, ಸರಿ ನಾವು ನೋಡ್ಕೊಂಡು ಏನೋ ಟ್ರೈ ಮಾಡೋಣ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ರ ಅಕ್ಕ ಕೇಳ್ತಾರೆ, ಏನಕ್ಕೋ ಮೋನಿಶಾ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ ಅಂತ. ಅವಳನ್ನ ಆಕ್ಸೆಪ್ಟ್ ಮಾಡೋ ಡೌಟು ಹಾಗೆ ಹೇಗೆ ಅಂತ. ಅವಳಿಲ್ಲ ಅಂದ್ರೆ ಇನ್ನ 100 ಜನ ಹುಡುಗಿರ ಹತ್ರ ಹುಡುಕ್ತೀನಿ ಅಂತ ಅವ್ರ ಅಕ್ಕ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಡಿಸಿಷನ್ ನೀನು ಆಕ್ಸೆಪ್ಟ್ ಮಾಡು ಅಂತ ಹೇಳ್ತಾನೆ. ಏನಂದ್ರೆ ಅವ್ನ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿರ್ತಾನೆ. ಅದಕ್ಕೇನೆ ಅವ್ರ ಅಕ್ಕ ಕಾಲ್ ಮಾಡಿರ್ತಾರೆ. ಹೋಗ್ಬಿಟ್ಟು ಅವಳ ಹತ್ರ ಮಾತಾಡ್ಬಿಟ್ಟು ಕೇಳಿ ನೋಡು ಏನು ಎತ್ತ ಅಂತ. ಅದಾದ್ಮೇಲೆ ಅವ್ನು ಕಾಲ್ ಮಾಡ್ತಾನೆ ಮೋನಿಶಾಗೆ. ಕಾಲ್ ಮಾಡ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ಬಿಡ್ತಾನೆ ಫುಲ್ ಗೈಸ್. ಅದಾದ್ಮೇಲೆ ಸತ್ಯ ಅವ್ರ ಅಪ್ಪನ ಡಿಸ್ಚಾರ್ಜ್ ಮಾಡ್ಕೊಂಡು ಅವ್ರ ಅಕ್ಕನ ಮನೆಗೆ ಬಿಟ್ಬಿಟ್ಟು ಅವ್ನು ಅವ್ರ ಮನೆಗೆ ಹೋಗ್ತಾನೆ. ಅವ್ನು ಫುಲ್ ಬೇಜಾರಾಗಿರ್ತಾನೆ. ಕುತ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾನೆ. ಎಲ್ಲೇ ನೋಡಿದ್ರು ಮೋನಿಶಾ ನೆನಪೇ ಆಗ್ತಾ ಇರುತ್ತೆ. ಅವಳ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಾದ್ಮೇಲೆ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದ್ಮೇಲೆ
ಅವ್ನ ಡೋರ್ನ ಯಾರೋ ತಟ್ತಾ ಇರ್ತಾರೆ. ಆಗ ಹೋಗಿ ನೋಡಿದ್ರೆ ಅವ್ನ ಫ್ರೆಂಡ್ ದಿನೇಶ್ ಕಾಲ್ ಬಂದಿರ್ತಾನೆ. ಏನಂತಂದ್ರೆ ನೈಟ್ ಅವ್ನ ಎಣ್ಣೆ ಹೊಡೆದ್ಬಿಟ್ಟು ದಿನೇಶ್ ಕಾಲ್ ಮಾಡ್ಬಿಟ್ಟು ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿರ್ತಾನೆ, ಭಯಪಡಿಸಿರ್ತಾನೆ. ಅದಕ್ಕೇನೆ ಬೆಳಗ್ಗೆ ಆಗಿದ ತಕ್ಷಣ ಅವ್ನು ಎದ್ದು ಓಡ್ ಬಂದಿರ್ತಾನೆ. ಆಮೇಲೆ ಅವ್ನು ಸರಿಯಾಗಿ ಹೊಡಿತಾನೆ, ಹೊಡೆದ್ಬಿಟ್ಟು ಕೇಳ್ತಾನೆ ಅವಳೊಬ್ಳೇನ ಹುಡುಗಿರೋದು ಹಾಗೆ ಹೀಗೆ ಅಂತ. ಆಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ಯಾರು ಹೊಡಿತಾರೆ. ಆ ಟೈಮಲ್ಲಿ ಹೋಗಿ ನೋಡ್ತಾನೆ. ಆಗ ಜೆಫರು, ಅನೀಶಾ ಮತ್ತೆ ಸಂತೋಷ್ ಇವ್ರು 3 ಜನ ಬಂದಿರ್ತಾರೆ. ಏನಂದ್ರೆ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಮತ್ತೆ ಇವ್ರು ಕಾಲ್ ಮಾಡ್ಬಿಟ್ಟು ತಲೆ ತಿಂದಿರ್ತಾನೆ, ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ. ಮೋನಿಶಾ ಇಲ್ಲ ಅಂತಂದ್ರೆ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಬೆಲ್ ಯಾರು ಹೊಡಿತಾರೆ. ಆಗ ಹೋಗಿ ನೋಡ್ತಾರೆ. ಏನಂತಂದ್ರೆ ಸತ್ಯ ಅವರ ಅಕ್ಕ ಮತ್ತೆ ಭಾವ ಇಬ್ರು ಬಂದಿರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಇವರೆಲ್ಲ ಹೇಳ್ತಾರೆ ಸ್ಟೋರಿ. ಹೇಳಿದ್ಮೇಲೆ ಅವಳೊಬ್ಳೇನ ಹುಡುಗಿರೋದು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಅವ್ರ ಅಕ್ಕ ಸಮಾಧಾನ ಮಾಡ್ತಾರೆ ಸತ್ಯಗೆ. ಅದಾದ್ಮೇಲೆ ಇವನು ಸುಮ್ಮನೆ ಆಗ್ತಾನೆ. ನೋಡಿದ್ರೆ ಅದು ಬಾಲಾಜಿ ಬಂದಿರ್ತಾನೆ ಗೈಸ್. ಅದಾದ್ಮೇಲೆ ಬಾಲಾಜಿ ಮತ್ತೆ ಸಂತೋಷ್ ಇಬ್ರು ಟೆರೆಸ್ ಅಲ್ಲಿ ತೋರಿಸ್ತಾರೆ. ಆಗ ಬಾಲಾಜಿ ಹೇಳ್ತಾನೆ, ಮೋನಿಶಾನು ಹುಡುಗಿನ ನೀನು ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾನೆ. ಬಟ್ ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ ಏನಂತ ಅಂದ್ರೆ ಮೋನಿಶಾ ಮತ್ತೆ ಬಾಲಾಜಿ ಮಾತಾಡ್ತಾ ಇರ್ತಾರಲ್ಲ, ಆ ಟೈಮ್ ಅಲ್ಲಿ ಅವ್ನ್ ಮೆಸೇಜ್ ಕಳಿಸ್ತಾನೆ. ಆಗ ಮೋನಿಶಾಗೆ ಅವ್ನ್ ಕಂಡ್ರೆ ಇಷ್ಟ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಈ ಪ್ರೆಸೆಂಟ್ ಅಲ್ಲಿ ಇರೋ ಬಾಲಾಜಿಗೂ ಆ ಪಾಸ್ಟ್ ಅಲ್ಲಿ ಬಾಲಾಜಿಗೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಮತ್ತೆ ಅವಳಿಗೆ ತುಂಬಾ ರಿಲೇಶನ್ಶಿಪ್ಸ್ ಇರುತ್ತೆ. ನೀನ್ ತುಂಬಾ ಸ್ಪೆಷಲ್ ನನ್ಗೆ ಅಂತ ಅವಳು ಹೇಳ್ತಾಳೆ. ಬಟ್ ಇವಾಗ ಏನೇ ಇದ್ರು ಬರೀ ನನಗೆ ಸತ್ಯ ಒಬ್ಬನೇನೆ, ಅದ್ ಬಿಟ್ರೆ ಬೇರೆ ಯಾರು ನಂಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಅವಳು ಹೇಳ್ತಾಳೆ. ಅದಾದ್ಮೇಲೆ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಅದನ್ನೆಲ್ಲ ಸತ್ಯ ಫುಲ್ ರಿಯಲೈಸ್ ಆಗುತ್ತೆ ನಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ. ಅದಾದ್ಮೇಲೆ ಅವನ ಹತ್ರ ಕೇಳ್ತಾನೆ, ಎಲ್ಲಿದ್ದಾಳೆ ಮೋನಿಶಾ ಅಂತ. ಅವಳು ಕೆಳಗಡೆ ಇದ್ದಾಳೆ ಅಂತ ಅವ್ನು ಹೇಳ್ತಾನೆ. ಅದಾದ್ಮೇಲೆ ಅವ್ನು ಕೆಳಗಡೆ ಹೋಗ್ತಾನೆ. ಕೆಳಗಡೆ ಹೋಗ್ಬಿಟ್ಟು ಅವಳ ಹತ್ರ ಮಾತಾಡ್ತಾನೆ. ಅವ್ಳು ಸರಿಯಾಗಿ ಹೊಡಿತಾಳೆ 1-2-3 ಸರಿ. ಅದಾದ್ಮೇಲೆ ಕೋಪ ಕಡಿಮೆ ಆಗುತ್ತೆ. ಬೇರೆಯವ್ರ ಹತ್ರ ಎಲ್ಲ ಹತ್ರ ಮಾತಾಡಿದ್ಯಾ, ನನ್ನ ಹತ್ರ ಮಾತಾಡ್ಬೇಕಲ್ವಾ ಅಂತ ಕೇಳ್ತಾಳೆ ಅವಳು. ಅದಕ್ಕೆ ಅವನ ಹತ್ರ ಏನು ಉತ್ತರ ಇರಲ್ಲ. ಬಟ್ ಆದ್ರೂ ಸಾರಿ ಅಂತ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಅವಳು ಕ್ಷಮಿಸ್ತಾಳೆ. ಅದಾದ್ಮೇಲೆ ಸತ್ಯ ಸ್ವಲ್ಪ ಹೊತ್ತಾದ್ಮೇಲೆ ಮೋನಿಶಾಗ್ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಮೋನಿಶಾನು ಆಕ್ಸೆಪ್ಟ್ ಮಾಡ್ತಾಳೆ. ಅವ್ರಿಬ್ರು ಜೋಡಿನೂ ಇಬ್ರು ಲವ್ ಮಾಡ್ತಾ ಇರ್ತಾರಲ್ಲ, ಅದು ಬೇರೆ ಬೇರೆ ಲವ್ ಸ್ಟೋರಿ ಆಗಿರ್ಬೋದು. ಬಟ್ ಅವರಿಬ್ರು ಯಾವಾಗ್ಲೂ ಇಂಟರ್ ಕನೆಕ್ಟೆಡ್ ಆಗೇ ಇದ್ರು. ಬಟ್ ಅವ್ರಿಗೆ ಗೊತ್ತಿಲ್ದಾನೆ. ಅಲ್ಲಿಂದ ಸ್ಟೋರಿ ಎಂಡ್ ಆಗುತ್ತೆ ಗೈಸ್. ನಿಮ್ಗೆ ಈ ಸ್ಟೋರಿ ಯಾವ ತರ ಆಯ್ತು, ಇಷ್ಟ ಆಯ್ತಾ? ಹಾಗೆ ನೆಕ್ಸ್ಟ್ ಮೂವಿ ಯಾವ್ದು ನಾನು ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅದನ್ನ ಕಮೆಂಟ್ ಮಾಡಿ ಗೈಸ್. ಹಾಗೆ ನಿಮ್ಗೂ ಈ ತರ ಯಾವ್ದಾದ್ರು ಲವ್ ಸ್ಟೋರಿ ಇದ್ರೆ ಆ ಲವ್ ಸ್ಟೋರಿನ ಕೂಡ ಕಮೆಂಟ್ ಮಾಡಿ ಪಿನ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್ ಬಾಯ್.